ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಡ್ಜೆಟ್ ಏನು ನಾವು ಈ ವರ್ಷ ಕರ್ನಾಟಕ ಬಡ್ಜೆಟ್ ನೋಡಿದ್ದೀವಿ ಅಲ್ಲ, ಅದರ ರಿಲೇಟೆಡ್ ನಾವು ಬಡ್ಜೆಟ್ ಹೈಲೈಟ್ಸ್ನ ನಾವು ಕವರ್ ಮಾಡೋಣ. ಬಜೆಟ್ 2024 ಇದು ಕರ್ನಾಟಕ ಸ್ಪೆಷಲ್ ಫೋಕಸ್ ಟು ಕರ್ನಾಟಕ. ಹಾಗೆ ಬಜೆಟ್ ಅನ್ನೋದು ಯಾವ ಆರ್ಟಿಕಲ್ನಲ್ಲಿದೆ, ಯೂನಿಯನ್ ಗೌರ್ಮೆಂಟ್ ಯಾವ ಆರ್ಟಿಕಲಲ್ಲಿ ಬಜೆಟ್ನ ಕೊಡುತ್ತೆ ಅನ್ನೋದು ನಾವು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋನ ನೀವು ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೊಂದೇನು ಅಂದರೆ, ಈ ವಿಡಿಯೋನ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಆ ರಿಲೆವೆಂಟ್ ಇನ್ಫಾರ್ಮೇಷನ್ ಮಾತ್ರ ನಾವು ತೊಗೊಂಡು ಮುಂದೆ ಹೋಗೋಣ. ಕ್ವಿಕ್ಕಾಗಿ ರಿವಿಷನ್ ಆಗೋ ಹಾಗೆ ಮಾಡೋಣ. ಯಾಕಂದರೆ ಆಲ್ರೆಡಿ KS ಎಕ್ಸಾಮ್ ಇನ್ನೊಂದು 2 ಡೇಸಲ್ಲಿದೆ. ವಿಡಿಯೋ ತುಂಬ ದೊಡ್ಡದಾದರೆ ರಿವಿಷನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಕ್ವಿಕ್ಕಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಕವರ್ ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ, ಮೊದಲನೇದಾಗಿ ಈ ವಿಡಿಯೋನ ನೀವು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇನ್ನಷ್ಟು ವಿಡಿಯೋಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ನಾನು ಖಂಡಿತ ಹಾಕ್ತಾ ಇರ್ತೀನಿ. ಹಾಗೆ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಇನ್ನು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೇಸಿಕ್ಸ್ ಆಫ್ ಬಜೆಟ್ ಅಂದರೆ ಏನು ಅಂದರೆ, ಬಜೆಟ್ ಅಂದರೆ ಏನು, ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್, ಒಂದು ಸಮಯದಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೋ ಅದನ್ನು ನಾವು ಬಜೆಟ್ ಅಂತ ಹೇಳ್ಬೋದು. ಅಂದರೆ ಏನು, ರೆಸಿಪ್ಟ್ಸ್ ಬರುತ್ತೆ ನಮಗೆ, ಎಲ್ಲಿಂದ ಆದಾಯದ ಮೂಲಗಳು ಏನು, ಅದನ್ನು ನಾವು ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಾವು ಕೊಡ್ತೀವಿ. ಅದನ್ನೇ ಬಜೆಟ್ ಅಂತ ಹೇಳೋದು ಜನರಲ್ ಆಗಿ. ಯಾರ್ಯಾರು ಬಜೆಟ್ ಪ್ರಿಪೇರ್ ಮಾಡೋದು ಅಂದರೆ, ಬಜೆಟ್ ಡಿವಿಷನ್ ಇದೆ ಎಲ್ಲಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಫಿನಾನ್ಸಲ್ಲಿ ಅವರು ಬಜೆಟ್ನ ಪ್ರಿಪೇರ್ ಮಾಡ್ತಾರೆ. ಆರ್ಟಿಕಲ್ 112 ಏನು, ಆರ್ಟಿಕಲ್ 112 ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಏನು, ಪ್ರೆಸಿಡೆಂಟ್ ಶೆಲ್ ಇನ್ ರೆಸ್ಪೆಕ್ಟ್ ಆಫ್ ಎವ್ರಿ ಫಿನಾನ್ಷಿಯಲ್ ಇಯರ್, ಪ್ರೆಸಿಡೆಂಟ್ ಅವರು ಹೇಳ್ತಾರೆ ಏನು, ಬಜೆಟ್ ಪ್ರಿಪೇರ್ ಮಾಡಿ ಪ್ರೆಸಿಡೆಂಟ್ ಅವ್ರಿಗೆ ಕೊಟ್ಟರೆ, ಪ್ರೆಸಿಡೆಂಟು ಆ ಬಜೆಟ್ನ 2 ಹೌಸಸಲ್ಲಿ ಏನು, ಪಾರ್ಲಿಮೆಂಟ್ ಮತ್ತು ಹೌಸಸ್ನಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ, ಇದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಸಹ ಬಜೆಟ್ನ ಅವರು ಪ್ರಸ್ತುತಪಡಿಸ್ತಾರೆ. ಇದನ್ನು ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳೋದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾಗಾಗುತ್ತೆ. ಇನ್ನು ಆರ್ಟಿಕಲ್ 202 ಬಂದು ಏನು, ಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಪ್ರತಿಯೊಂದು ಸ್ಟೇಟು ಆ ಫಿನಾನ್ಷಿಯಲ್ ಇಯರ್ದು ಅಥವಾ ಮುಂದೇನ ಫಿನಾನ್ಷಿಯಲ್ ಇಯರ್ದು ನಾವು ಖರ್ಚು ಮಾಡ್ತೀವಿ ಅನ್ನೋದು ಅವರು ಬಜೆಟ್ ಕೊಡಬೇಕಾಗತ್ತೆ. ಇಲ್ಲಿ ಸ್ಟೇಟಿಗೆ ಬಂದರೆ ಗವರ್ನರ್ ರೆಪ್ರೆಸೆಂಟ್ ಮಾಡ್ತಾರೆ. ಗವರ್ನರ್ ಶೆಲ್ ಇನ್ ರೆಸ್ಪೆಕ್ಟ್ ಆಫ್ ಎವ್ರಿ ಫಿನಾನ್ಷಿಯಲ್ ಕಾಸ್ಟ್ ಬಿ ಲೇಡ್ ಬಿಫೋರ್ ದಿ ಹೌಸಸ್ ಆರ್ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಎರಡರಲ್ಲೂ ಸಹ ಗವರ್ನರ್ ಲೇ ಮಾಡ್ತಾರೆ. ಓಕೆನಾ, ಅದು ಆ ವರ್ಷಕ್ಕೆ ಮಾತ್ರ. ಇನ್ನು ಟೈಪ್ಸ್ ಆಫ್ ಬಜೆಟಿಗೆ ಬಂದರೆ ಭಾಳಷ್ಟು ಟೈಪ್ಸ್ ಇದೆ. ಬ್ಯಾಲೆನ್ಸ್ಡ್ ಬಜೆಟು, ಇದನ್ನು ಬ್ಯಾಲೆನ್ಸ್ ಮಾಡ್ತವೆ, ಎಷ್ಟು ದುಡ್ಡು ಬರುತ್ತೆ ಅಷ್ಟು ನಾವು ಖರ್ಚು ಮಾಡ್ತೀವಿ ಅಂತ. ಸರ್ಪ್ಲಸ್ ಬಜೆಟ್ ಅಂದರೆ ನಾವು ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಅದನ್ನು ಸರ್ಪ್ಲಸ್ ಬಜೆಟ್ ಅಂತೀವಿ. ಡೆಫಿಸಿಟ್ ಬಜೆಟ್ ಅಂತ ಅಂದರೆ ನಮಗೆ ಬರೋ ಆದಾಯಕ್ಕಿಂತ ನಮ್ಮ ಖರ್ಚೇ ಜಾಸ್ತಿ ಇದೆ ಅಂದರೆ ಅದನ್ನು ಡೆಫಿಸಿಟ್ ಬಜೆಟ್ ಅನ್ನೋದು. ಇನ್ನು ಟೈಪ್ಸ್ ಆಫ್ ಬಜೆಟಿಂಗಿಗೆ ಬಂದರೆ ಇದರಲ್ಲೂ ವಿಧಗಳಿದ್ದಾವೆ. ಮೊದಲನೇದಾಗಿ ಝೀರೋ ಬೇಸ್ಡ್ ಬಜೆಟಿಂಗ್ ಅಂತ. ಝೀರೋ ಬೇಸ್ಡ್ ಬಜೆಟಿಂಗ್ ಅಂದರೆ ನಾವು ಝೀರೋಯಿಂದ ಶುರು ಮಾಡ್ತಾ ಇದ್ದೀವಿ, ಅಂದರೆ ಸ್ಕ್ರ್ಯಾಚಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಹಾಗಾಗಿ ನಾವು ಏನೇ ಒಂದು ದುಡ್ಡು ತೊಗೊಂಡ್ರು ನಾವು ಅದನ್ನು ಇದು ಸರಿಯಾಗಿ ಉಪಯೋಗ ಆಗುತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು ಇನ್ಕ್ರಿಮೆಂಟಲ್ ಬಜೆಟಿಂಗ್. ಇದು ಏನು, ಹೋದ ಬಜೆಟ್ನಲ್ಲಿ ಇಷ್ಟು ಕೊಟ್ಟಿತ್ತು, ಈ ಬಜೆಟಲ್ಲಿ ನಾವು ಒಂಚೂರು ಜಾಸ್ತಿ ಮಾಡ್ತೀವಿ, ಇನ್ಕ್ರಿಮೆಂಟ್ ಕೊಡ್ತೀವಿ ಅನ್ನೋದು ಮಾಡಿದ್ರೆ ಅದನ್ನು ಇನ್ಕ್ರಿಮೆಂಟಲ್ ಬಜೆಟಿಂಗ್ ಅಂತ ಹೇಳೋದು. ಇನ್ನೊಂದು ಪಾಪ್ಯುಲರ್ ಬಜೆಟಿಂಗ್ ಯಾವುದು ಅಂದರೆ ಔಟ್ಕಮ್ ಬೇಸ್ಡ್ ಬಜೆಟಿಂಗ್. ಹೌದು, ಆ ಬಜೆಟಲ್ಲಿ ಏನು ಕೊಟ್ಟಿದ್ದು ಅದು ಸಫಲ ಆಗುತ್ತೆ ಅಂದರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಆಗುತ್ತೆ. ಹಾಗಾಗಿ ಇದು ಔಟ್ಕಮ್ ಬೇಸ್ಡ್ ಬಜೆಟಿಂಗ್. ಇನ್ನು ಜೆಂಡರ್ ಬಜೆಟಿಂಗು, ಇಲ್ಲಿ ಏನು ಬಜೆಟಲ್ಲಿರುವಂಥ ದುಡ್ಡು ಹೇಗೆ ಮೆನ್, ವುಮೆನ್, ಮಕ್ಕಳು, ಓಕೆನಾ, ಹಾಗೆ ಥರ್ಡ್ ಜೆಂಡರ್ ಎಲ್ಲ ಸೊಸೈಟಿಗೆ ಈಕ್ವಲ್ ಆಗಿ ಹಂಚಿಕೆ ಆಗ್ತಿದೆಯಾ ಅದ್ರ ಮೇಲೆ ಬಜೆಟಿಂಗ್ ಮಾಡಿದ್ರೆ ಅದನ್ನು ಜೆಂಡರ್ ಬಜೆಟಿಂಗ್ ಅಂತ ಹೇಳ್ತಾರೆ. ಹಾಗೆ 2016 ಆದಮೇಲೆ ರಿಫಾರ್ಮ್ಸ್ ಆಯಿತು ಬಜೆಟಿಂಗಲ್ಲಿ. ಅಂದರೆ ನಾವು ಅದನ್ನು ಏನು ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾವು ಇವಾಗ ಬಜೆಟ್ನ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಓಕೆ, ಆಮೇಲೆ ಪ್ಲ್ಯಾನ್ ಮತ್ತು ನಾನ್ ಪ್ಲ್ಯಾನ್ ಅಂತ ಇತ್ತು, ಅದನ್ನು ಸಹ ಇವಾಗ ಮರ್ಜ್ ಮಾಡಿಬಿಟ್ಟಿದ್ದಾರೆ ರಂಗರಾಜನ್ ಕಮಿಟಿ ಅವ್ರ ರೆಕಮೆಂಡೇಷನ್ ಮೇಲೆ. ಆಮೇಲೆ ರೈಲ್ವೆ ಬಜೆಟ್ನ ಜನರಲ್ ಬಜೆಟ್ಗೆ ತೊಗೊಂಡಿದ್ದಾರೆ. ಇವೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು
ಮಾಡಿರೋದು. ಓಕೆ, ಆಮೇಲೆ ಬಜೆಟ್ ಮೇಕಿಂಗ್ ಪ್ರೋಸೆಸ್ಸು ಯಾವಾಗಿಂದ ಶುರು ಮಾಡ್ತಾರೆ ಬಜೆಟ್ಗೆ ಅಂದರೆ ಆಗಸ್ಟ್ ಸೆಪ್ಟೆಂಬರಲ್ಲೇ ಶುರು ಮಾಡ್ತಾರೆ, 6 ಮಂತ್ಸ್ ಮುಂಚೆನೇ. ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಸರ್ಕ್ಯುಲರ್ ಕಳಿಸ್ತಾರೆ ನಿಮಗೆ ಏನು ಬೇಕು ಅಂತ. ಓಕೆ, ಇನ್ನು ಬಜೆಟ್ ಮುಂಚೆ ಏನು ಹಲ್ವಾ ಮಾಡೋದನ್ನ ಒಂದು ಟ್ರೆಡಿಷನ್ ಮಾಡ್ಕೊಂಡಿದ್ದಾರೆ. ಇದು ಪ್ರಿಂಟಿಂಗ್ ಮಾಡೋದುವಾಗ ಹಲ್ವಾ ಸೆರೆಮನಿ ಅಂತ ಕಂಡಕ್ಟ್ ಮಾಡ್ತಾರೆ. ಓಕೆ, ಇನ್ನು ಬಜೆಟ್ನ ಹೇಗೆ ಪಾರ್ಲಿಮೆಂಟಲ್ಲಿ ಪ್ರಸ್ತುತಪಡಿಸ್ತಾರೆ ಅಂತ ಅಂದರೆ 6 ಸ್ಟೆಪ್ ಇದೆ. ಒಂದೇನು ಅಂದರೆ ಫಿನಾನ್ಸ್ ಮಿನಿಸ್ಟರು ಬಜೆಟ್ ಡಾಕ್ಯುಮೆಂಟ್ಸ್ನ ಸ್ಪೀಚ್ ಮೂಲಕ ಹೇಳ್ತಾರೆ, ಅದು ಪ್ರೆಸೆಂಟೇಷನು. ಇದ್ರ ಮೇಲೆ ಜನರಲ್ ಡಿಸ್ಕಷನ್ ಆಗುತ್ತೆ. ಬಜೆಟ್ನ ಏನು ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಕಳಿಸ್ತಾರೆ, ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಆ ಮಂತಲ್ಲಿ ಏನಾದರೂ ಅವ್ರು ಕೊಡೋದಿದ್ದರೆ ಅಂತ. ಅದಾದಮೇಲೆ ವೋಟಿಂಗ್ ಆನ್ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಆಗುತ್ತೆ, ಅದು ಲೋಕಸಭೆಯಲ್ಲಿ ಆಗೋದು ಮೋಷನ್ಸು. ನೆನಪಿರಲಿ, ಬಜೆಟ್ ಮೇಲೆ ಹಾಕಿರೋದು ಬರೀ ಲೋಕಸಭೆಯಲ್ಲಿ ಮಾತ್ರ. ಆಮೇಲೆ ಪಾಸಿಂಗ್ ಆಫ್ ಅಪ್ರಾಪ್ರಿಯೇಷನ್ ಬಿಲ್ಲು, ಇದು ಆರ್ಟಿಕಲ್ 114. ಇಲ್ಲಿ ಯಾವುದೇ ದುಡ್ಡು ಸಹ ನಾವು ಏನು ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ ಅಪ್ರಾಪ್ರಿಯೇಷನ್ ಬಿಲ್ ಇಲ್ದಿರ. ಹಾಗೆ ಆರ್ಟಿಕಲ್ 117 ಪ್ರಕಾರ ಫಿನಾನ್ಸ್ ಬಿಲ್ಲೂ ಪಾಸ್ ಆಗುತ್ತೆ. ಅಂದರೆ ಟ್ಯಾಕ್ಸೇಷನ್ ರಿಲೇಟೆಡ್ ಏನಾದರೂ ಚೇಂಜಸ್ ತಂದಿದ್ರೆ ಟ್ಯಾಕ್ಸೇಷನ್ ರಿಲೇಟೆಡು ಆರ್ಟಿಕಲ್ 117ಅಲ್ಲಿ ಪಾಸ್ ಆಗುತ್ತೆ. ಹಾಗಾಗಿ ಆರ್ಟಿಕಲ್ 114 ಮತ್ತು 117 ನೆನಪಿರಬೇಕು. ಇನ್ನು ಬಜೆಟಿಗೆ ಬಂದರೆ ಗೌರ್ಮೆಂಟಲ್ಲಿ ಏನು ಹೇಗೆ ಬಜೆಟ್ನ ಸರಿದೂಗಿಸೋಕ್ಕೆ ಪ್ರಯತ್ನ ಪಡುತ್ತೆ ಅಂದರೆ ಮೊದಲನೇದಾಗಿ ರೆವಿನ್ಯೂ ಮತ್ತು ಕ್ಯಾಪಿಟಲ್, ಎಷ್ಟು ದುಡ್ಡು ಖರ್ಚಾಗುತ್ತೆ, ಹಾಗೆ ರೆವಿನ್ಯೂ ಅಂತ ಅಂದರೆ ನಮ್ಗೆ ಎಷ್ಟು ದುಡ್ಡು ಬರ್ತಿದೆ ಅಂತ, ಕ್ಯಾಪಿಟಲ್ ಅಂದರೆ ನಾವು ಎಷ್ಟು ಕ್ಯಾಪಿಟಲ್ಗೆ ಕೊಡ್ತಾ ಇದ್ದೀವಿ ಅಂತ. ಇನ್ನು ರೆವಿನ್ಯೂ ಬಜೆಟಿಂಗ್ ಬಂದರೆ ರೆವಿನ್ಯೂ ರೆಸಿಪ್ಟ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್. ಈ ರೆವಿನ್ಯೂ ರೆಸಿಪ್ಟ್ ಅಂದರೆ ಯಾವುದ್ಯಾವುದಂದರೆ ಟ್ಯಾಕ್ಸ್ ಮತ್ತು ನಾನ್ ಟ್ಯಾಕ್ಸ್. ಟ್ಯಾಕ್ಸ್ ಅಂದರೆ ನಮ್ಗೆ ಡೈರೆಕ್ಟ್ ಟ್ಯಾಕ್ಸ್ ಇದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ. ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸು ಅಥವಾ ಟ್ಯಾಕ್ಸ್ ನಾನ್ ಟ್ಯಾಕ್ಸಿಂದ ಎಷ್ಟು ದುಡ್ಡು ಬರುತ್ತೆ, ನಾವು ಇದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅನ್ನೋದನ್ನು ರೆವಿನ್ಯೂ ಬಜೆಟಲ್ಲಿ ಮಾಡೋದು. ಇನ್ನು ಕ್ಯಾಪಿಟಲ್ ಬಜೆಟ್ ಅಂತಂದರೆ ಕ್ಯಾಪಿಟಲ್ ಅಂದರೆ ಏನು, ಒಂದು ಸಮಾಜದಲ್ಲಿ ಪರ್ಮನೆಂಟಾಗಿ ಉಳಿಯುವಂಥ ಇಂಪ್ಯಾಕ್ಟ್, ಅದಕ್ಕೆ ನಾವು ದುಡ್ಡು ಖರ್ಚು ಮಾಡಿದ್ರೆ ಅದನ್ನು ಕ್ಯಾಪಿಟಲ್ ಅಂದರೆ ಕೆಪಾಸಿಟಿ ಬಿಲ್ಡಿಂಗಿಗೆ, ಅಂದರೆ ಒಂದು ಸ್ಕೂಲ್ ಕಟ್ಟೋದು, ಓಕೆನಾ, ಅಥವಾ ಅದು ಸ್ಕಿಲ್ ಡೆವಲಪ್ಮೆಂಟಿಗೆ ಕೊಡೋದು, ಅದನ್ನೆಲ್ಲ ಕ್ಯಾಪಿಟಲ್ ರೆಸಿಪ್ಟ್ಸ್ಗೆ ಬರುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸ್ ಎಷ್ಟಿದೆ ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಎಷ್ಟು ಮಾಡ್ತೀವಿ ಅದನ್ನು ಕ್ಯಾಪಿಟಲ್ ಬಜೆಟಲ್ಲಿ ಬರುತ್ತೆ. ಇಷ್ಟು ಕಾಂಪೊನೆಂಟ್ಸ್ ಆಫ್ ಬಜೆಟ್ ಆಗುತ್ತೆ. ಇದಾದಮೇಲೆ ಏನು ಡೆಫಿಸಿಟ್ ಅಂತ ಬಂದರೆ ರೆವಿನ್ಯೂ ಡೆಫಿಸಿಟ್ ಅಂತ ಅಂದರೆ ಏನು ಗೌರ್ಮೆಂಟ್ಗೆ ಬರ್ತಾ ಇರೋವಂಥ ರೆವಿನ್ಯೂಗಿಂತ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಅದನ್ನು ರೆವಿನ್ಯೂ ಡೆಫಿಸಿಟ್ ಅಂತ ನಾವು ಹೇಳೋದು. ಓಕೆ, ಹಾಗೆ ಫಿಸ್ಕಲ್ ಡೆಫಿಸಿಟ್ ಅಂತ ಏನು ಅಂದರೆ ಇದು ಗೌರ್ಮೆಂಟ್ ಎಕ್ಸ್ಪೆಂಡಿಚರು ಮತ್ತು ರಿಕ್ವೈರ್ಮೆಂಟ್ಗಳ ಮಧ್ಯೆ ಇರೋದನ್ನು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳೋದು. ಇದು ಒಂದು ಗೌರ್ಮೆಂಟು ಆ ವರ್ಷದಲ್ಲಿ ಎಷ್ಟು ಬಾರೋ ಮಾಡಬೇಕಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು, ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್ಸ್. ಹಾಗೆ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕ್ಯಾಪಿಟಲ್ ರೆಸಿಪ್ಟ್ಸ್, ಇದು ಇಂಪಾರ್ಟೆಂಟು. ಡೆಪ್ಟ್ ಕ್ರಿಯೇಟ್ ಆಗದಿರುವಂಥ ಕ್ಯಾಪಿಟಲ್ ರೆಸಿಪ್ಟ್ಸು ಅದು ಸಹ ಇನ್ಕ್ಲೂಡ್ ಆಗುತ್ತೆ. ಇನ್ನು ಪ್ರೈಮರಿ ಡೆಫಿಸಿಟ್ ಅಂದರೆ ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್, ಅದು ಪ್ರೈಮರಿ ಡೆಫಿಸಿಟ್ ಆಗುತ್ತೆ. ಇನ್ನು ನಾವು ಕರ್ನಾಟಕಗೆ ಪರ್ಟಿಕ್ಯುಲರ್ಲಿ ಬಂದುಬಿಡೋಣ. ಕರ್ನಾಟಕದ GSDP ಒಂದು 7.9% ಇದೆ. ಓಕೆ, ಸೊ ಇದು 22-23 ಲೇಟೆಸ್ಟ್ ಇನ್ಫಾರ್ಮೇಷನ್ನು. ಓಕೆ, ಅದರೋದು ವರ್ಷ 11% ಆಗಿತ್ತು. ಸೊ ಸದ್ಯಕ್ಕೆ 7.9%. ಇದರಲ್ಲಿ ಜಾಸ್ತಿ ಗ್ರೋ ಆಗಿರೋದು ಯಾವ್ದು ಅಂತಂದರೆ ಅಗ್ರಿಕಲ್ಚರ್ ನೋಡಿ 5.5%. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಬಂದು 5%. ಸರ್ವಿಸ್ ಸೆಕ್ಟರ್ ಬಂದು 9%. ಓಕೆ, ಸೊ ಎಲ್ಲ ಸೆಕ್ಟರಲ್ಲೂ ಗ್ರೋತ್ ಕಡಿಮೆ ಆಗಿದೆ ಹಳೆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಜಾಸ್ತಿ ಆಗಿರೋದು ಫಸ್ಟು ಸರ್ವಿಸ್ ಸೆಕ್ಟರು, ನೆಕ್ಸ್ಟು ಅಗ್ರಿಕಲ್ಚರ್ ಸೆಕ್ಟರು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಗ್ರೋತ್ ಆಗಿರೋದು. ಓಕೆ, ಹಾಗಾಗಿ ಇನ್ನೊಂದು ಏನು ಅಂದರೆ ಕರೆಂಟ್ ಪ್ರೈಸಸಲ್ಲಿ ಯಾವ್ದು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ 22-23 ಅಂದರೆ ನೋಡಿ, ಅಗ್ರಿಕಲ್ಚರು 16%, ಮ್ಯಾನುಫ್ಯಾಕ್ಚರ್ 20%, ಹಾಗೆ ಸರ್ವಿಸ್ ಸೆಕ್ಟರು 64% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನೊಂದು ಪರ್ ಕ್ಯಾಪಿಟ GSDP ಎಷ್ಟು ಅಂತ ಅಂದರೆ ರೂಪೀಸ್ 3,31,981 ಆಗುತ್ತೆ. ಓಕೆನಾ, ಇದು ಇಂಡಿಯಾದ ಪರ್ ಕ್ಯಾಪಿಟ ಏನು ಅಂತ ಅಂದರೆ GDPಯಲ್ಲಿ ಇಷ್ಟು ಅಮೌಂಟ್ ಆಗುತ್ತೆ. ಹಾಗಾಗಿ ನಮ್ಮ ಸ್ಟೇಟ್ದು ಜಾಸ್ತಿ ಇದೆ. ಓಕೆ, ಇದು GSDP ಅದೇ ಹೇಳಿರೋದು. ಓಕೆ, ಇದರಲ್ಲಿ ನೀವು ನೋಡ್ಬೋದು
ಯಾವುದು ಯೂನಿಫಾರ್ಮ್ ಆಗಿಲ್ಲ, ಮೇಲೆ ಕೆಳಗಡೆ ಆಗ್ತಾನೆ ಇದೆ. ಹಾಗಾಗಿ ಕಂಟಿನ್ಯೂಸ್ ಡಿಕ್ರೀಸು ಇಲ್ಲ, ಕಂಟಿನ್ಯೂಸ್ ಇಂಕ್ರೀಸು ಇಲ್ಲ. ಇದು ನೆನ್ಪಿಟ್ಕೊಳ್ಬೇಕು. ವೇರಿಯೇಷನ್ ಪ್ರತಿ ವರ್ಷ ಇದೆ. ಓಕೆ, ಸೊ ಇಂಡಿಯಾದು ಬಂದು 7.3 ಆದರೆ ಕರ್ನಾಟಕದು 6.6 ಪ್ರೆಡಿಕ್ಟ್ ಮಾಡಿದ್ದಾರೆ. ಓಕೆ, GDP ಗ್ರೋತು. ಆಮೇಲೆ ಇದು ನೆನ್ಪಿಟ್ಕೊಳ್ಳಿ. ಫಸ್ಟು ಸರ್ವಿಸ್ ಸೆಕ್ಟರ್ ಬರುತ್ತೆ, ಆಮೇಲೆ ಇಂಡಸ್ಟ್ರಿ, ಆಮೇಲೆ ಅಗ್ರಿಕಲ್ಚರ್. GSVA ಬಂದು ಇನ್ನು ಕರ್ನಾಟಕ ಬಜೆಟ್ನ ಹೈಲೈಟ್ಸಿಗೆ ಬಂದರೆ ನಾವು ಟೋಟಲ್ ಔಟ್ಲೇ ಬಂದು ಏನು 3,71,373 ಕೋಟಿ ರೂಪಾಯಿಗೆ ಬರುತ್ತೆ. ಟೋಟಲ್ ರೆಸಿಪ್ಟ್ಸ್ ಇಷ್ಟಾಗುತ್ತೆ ನಮ್ಮದು. ಹಾಗಾಗಿ ನಮ್ಮದು ಫಿಸ್ಕಲ್ ಡೆಫಿಸಿಟ್ ಬಂದು 3% ಆಫ್ GSDP ಆಗುತ್ತೆ. ನಮ್ಮದು ಫಿಸ್ಕಲ್ ಡೆಫಿಸಿಟ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಹಾಗೆ ರೆವಿನ್ಯೂ ಡೆಫಿಸಿಟು 1% ಆಗಿದೆ. ಓಕೆ, ನಮ್ಮದು ಟೋಟಲ್ ಎಕ್ಸ್ಪೆಂಡಿಚರ್ ಬಂದು ಎಷ್ಟು, ಬಜೆಟ್ ಬಂದು ಅಂದರೆ 3,71,383 ಆಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಬೇಕು. ಇನ್ನು ಟೋಟಲ್ ಎಕ್ಸ್ಪೆಂಡಿಚರ್ ಬಂದು 371,383. ಟೋಟಲ್ ರೆಸಿಪ್ಟ್ಸ್ ಈ ಥರ. ಓಕೆ, ನಾವು ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡ್ತಿರೋದು ಎಲ್ಲಿ ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ನಾವಿಷ್ಟು ಖರ್ಚು ಮಾಡ್ತಾಯಿದ್ದೀವಿ. ಓಕೆ, ನಾವು ಎಲ್ಲೆಲ್ಲಿ ದುಡ್ಡು ಜಾಸ್ತಿ ಕೊಡ್ತಾಯಿದ್ದೀವಿ ಇದು ಭಾಳ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ನೋಡಿ, ವೇರ್ ದ ರುಪಿ ಗೋಸ್, ಎಲ್ಲಿ ದುಡ್ಡು ಹೋಗ್ತಿದೆ ಅಂತ ಅಂದರೆ ಮೊದಲನೇದಾಗಿ ಡೆಪ್ಟ್ ಸರ್ವಿಸಿಗೆ, ನಾವೇನು ಸಾಲ ತೊಗೊಂಡಿದ್ದೀವಿ ಅಲ್ಲ ಅದಕ್ಕೆ ನಾವು ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದ್ರಲ್ಲೇ ನಮ್ಮದು ಜಾಸ್ತಿ ದುಡ್ಡು ಹೋಗ್ತಾ ಇದೆ. ಇನ್ನು ಎರಡನೇದು ಏನು, ಅದರ್ ಜನರಲ್ ಸರ್ವಿಸಸ್ಗೆ ಹೋಗ್ತಿದೆ, ಆಮೇಲೆ ಸೋಷಿಯಲ್ ವೆಲ್ಫೇರ್ಗೆ ಹೋಗ್ತಾ ಇದೆ. ನೆಕ್ಸ್ಟು ಅದರ್ ಎಕನಾಮಿಕ್ ಸರ್ವಿಸಸ್ಸು, ಆಮೇಲೆ ಅಗ್ರಿಕಲ್ಚರ್, ಇರಿಗೇಷನ್ ಮತ್ತು ರೂರಲ್ ಡೆವಲಪ್ಮೆಂಟು, ಆಮೇಲೆ ಎಜುಕೇಷನ್ ಎಜುಕೇಷನ್ನು ಹೆಲ್ತು ಎಲ್ಲ ಆಮೇಲೆ ಬರ್ತಾ ಇರೋದು. ಸೊ ಮೊದಲನೇದಾಗಿ ಸಾಲ ಮರುಪಾವತಿ ಅಥವಾ ಇಂಟ್ರೆಸ್ಟ್ ಪೇಮೆಂಟು, ಇನ್ನೊಂದು ಜನರಲ್ ಅದರ್ ಸರ್ವಿಸಸ್ಸು. ಓಕೆ, ಇನ್ನು ಕರ್ನಾಟಕದು ನಿಮಗೆ ಗೊತ್ತಿರೋ ಹಾಗೆ ಭಾಳ ಪಾಪ್ಯುಲರ್ ಬಂದು 5 ಗ್ಯಾರಂಟಿ ಸ್ಕೀಮ್ಸು. ಈ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಯುವ ನಿಧಿ. ಓಕೆ, ಇವೆಲ್ಲ ಪಾಪ್ಯುಲರ್ 5 ಗ್ಯಾರಂಟಿ ಸ್ಕೀಮು. ನಮ್ಮ ಬಜೆಟ್ನ 47% ಹೆಚ್ಚು ಕಡಿಮೆ ಇದಕ್ಕೆ ಹೋಗ್ತಾ ಇದೆ. ಓಕೆ, ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಗೊತ್ತಿದೆ ಅಲ್ವಾ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ. ಓಕೆ, ಎಕ್ಸ್ಪೆಂಡಿಚರ್, ಕಮಿಟೆಡ್ ಎಕ್ಸ್ಪೆಂಡಿಚರ್ ನಮಗೆ ಇದೆ. ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ ಏನಪ್ಪ ಅಂದರೆ ಸ್ಯಾಲ್ರಿ ಕೊಡೋದು, ಪೆನ್ಷನ್ ಕೊಡೋದು, ಹಾಗೆ ಇಂಟ್ರೆಸ್ಟ್ ಕೊಡೋದು, ಇವೆಲ್ಲ ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಗುತ್ತೆ. ನಮ್ಮ ಕಮಿಟೆಡ್ ಎಕ್ಸ್ಪೆಂಡಿಚರೇ 58% ಆಫ್ ದಿ ಬಜೆಟ್ ಆಗ್ತದೆ. ಸ್ಯಾಲರಿನೇ 31, ಪೆನ್ಷನ್ 12, ಇಂಟ್ರೆಸ್ಟ್ ಪೇಮೆಂಟು 15% ನಾವು ಕೊಡಬೇಕಾಗಿದೆ. ಓಕೆ, ಇನ್ನು ನಾವು ಸೆಕ್ಟರ್ ವೈಸ್ ಎಕ್ಸ್ಪೆಂಡಿಚರ್ಗೆ ಬಂದರೆ, ಸೆಕ್ಟರ್ ವೈಸ್ ಎಕ್ಸ್ಪೆಂಡಿಚರು ಏನು ಇಂಟ್ರೆಸ್ಟ್ ಪೇಮೆಂಟ್ ಎಲ್ಲ ಬಿಟ್ಟು ಬಂದರೆ ಸೋಷಿಯಲ್ ವೆಲ್ಫೇರ್ ಮೊದಲನೇ ಸ್ಥಾನ ತೊಗೊಳುತ್ತೆ, ಆಮೇಲೆ ಎಜುಕೇಷನು, ಆಮೇಲೆ ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೈನ್ಸಸ್ಗೆ ಜಾಸ್ತಿ ಅಮೌಂಟು ನಾವು ಕೊಟ್ಟಿರೋದು. ಓಕೆ, ಹಾಗೆ ಈ ಗ್ರಾಸ್ ಅಲೋಕೇಶನ್ ನೋಡಿದ್ರೆ ನೋಡಿ, ಎಜುಕೇಷನ್ಗೆ 44,422 ಅಷ್ಟು ಕೊಟ್ಟಿದ್ದಾರೆ. ಓಕೆನಾ, ಇದೊಂಚೂರು ನೋಡ್ಕೊಳ್ಳಿ. ಇನ್ನು ನಾವು ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿಕೊಂಡು ಎಷ್ಟು ಎಕ್ಸ್ಪೆಂಡಿಚರ್ ನಾವು ಮಾಡ್ತಾಯಿದ್ದೀವಿ ಈಚ್ ಸೆಕ್ಟರ್ನಲ್ಲಿ ಅಂದರೆ ನೋಡಿ, ಕರ್ನಾಟಕ 6.8 ಅಷ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಕೊಟ್ಟರೆ, ಬೇರೆ ಸ್ಟೇಟು 5.9 ಅಷ್ಟು ಕೊಡ್ತಾ ಇದೆ. ಎನರ್ಜಿಯಲ್ಲಿ 6.7 ಕೊಡ್ತಾ ಇದೆ ಕರ್ನಾಟಕ, ಬೇರೆ ಸ್ಟೇಟು 4.7. ಎಜುಕೇಷನ್ಗೆ 11.9%, ಬೇರೆ ಸ್ಟೇಟ್ಗಳಲ್ಲಿ ಏನು 14.7%. ಹಾಗಾದರೆ ನಮ್ಮದ್ರಲ್ಲಿ ಎಜುಕೇಷನ್ಗೆ ನಾವು ಕಡಿಮೆ ಕೊಡ್ತಾ ಇದ್ದೀವಿ. ಇನ್ನು ಅರ್ಬನ್ ಡೆವಲಪ್ಮೆಂಟೂ ಅಷ್ಟೇ 0.6%, ಬೇರೆಯವರೆಲ್ಲ 3.4 ಕೊಡ್ತಾ ಇದ್ದಾರೆ, ಅರ್ಬನ್ನು ಕಡಿಮೆ. ರೂರಲ್ ಡೆವಲಪ್ಮೆಂಟೂ ಅಷ್ಟೇ 3% ಕೊಟ್ಟರೆ, ಬೇರೆ ಸ್ಟೇಟು 5%. ಹಾಗಾಗಿ ಎಜುಕೇಷನ್, ಅರ್ಬನ್ ಡೆವಲಪ್ಮೆಂಟು, ರೂರಲ್ ಡೆವಲಪ್ಮೆಂಟ್ ಎಲ್ಲ ನಾವು ಕಡಿಮೆ ಅಲೋಕೇಟ್ ಮಾಡ್ತಾ ಇದ್ದೀವಿ. ಇನ್ನು ಇರಿಗೇಷನ್ಗೆ ನಾವು 5.6 ಕೊಡ್ತಾ ಇದ್ದೀವಿ, ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ 3.4% ಇದೆ, ಇದು ಜಾಸ್ತಿ ಇದೆ. ಇನ್ಕಮ್ ಆಫ್ ದಿ ಗೌರ್ಮೆಂಟ್, ಎಲ್ಲೆಲ್ಲಿ ಇನ್ಕಮ್ ಬರ್ತಾ ಇದೆ ಗೌರ್ಮೆಂಟ್ಗೆ ಅಂತ ಅಂದರೆ, ಒಂದು ತನ್ನದೇ ಆದ ಓನ್ ರಿಸೋರ್ಸಸಿಂದ, ಇನ್ನೊಂದು ಏನು ಸೆಂಟರಿಂದ ಬರುವಂಥದ್ದು. ಓಕೆ, ತನ್ನದೇ ಆದ ಓನ್ ರಿಸೋರ್ಸಿಂದ 77% ಬಂದರೆ 23% ಸೆಂಟರ್ ಕಡೆಯಿಂದ ಬರುತ್ತೆ. ಹಾಗಾಗಿ ಜಾಸ್ತಿ ದುಡ್ಡು ಬರ್ತಾ ಇರೋದು ನಮ್ಮ ಕರ್ನಾಟಕಗೆ ಅಂದರೆ ಸ್ಟೇಟ್ಸ್ ಓನ್ ಟ್ಯಾಕ್ಸಸ್ಸಿಂದ. ಓಕೆನಾ, ನಮ್ಮದೇ ಆದ ಒಂದು ಟ್ಯಾಕ್ಸಸ್ ಸಿಸ್ಟಮಿಂದ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಕೊಡೋದ್ರಿಂದ. ಓಕೆ, ಸೆಂಟ್ರಲ್ ಟ್ಯಾಕ್ಸಸ್ಸು ಹೇಳಬೇಕು ಅಂದರೆ ಸೆಂಟ್ರಲ್ ಟ್ಯಾಕ್ಸಸ್ಸು
GST, ಇನ್ನೊಂದು ಗ್ರ್ಯಾಂಟ್ ಇನ್ ಏಡ್, ಸೆಂಟ್ರಲ್ ಗೌರ್ಮೆಂಟ್ ಕೊಡುವಂಥ ಗ್ರ್ಯಾಂಟ್. ಇಷ್ಟರಿಂದ ನಮಗೆ ಮೇಜರ್ ದುಡ್ಡು ಬರ್ತಾ ಇರೋದು. ಇನ್ನು ಫಿನಾನ್ಷಿಯಲ್ ರಿಲೇಷನ್ಸ್ಗೆ ಏನು ಪಾರ್ಟ್ 12 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದೆ, ಆರ್ಟಿಕಲ್ 268 ಟು 293. ಸೆಂಟ್ರಲ್ನ ಟ್ಯಾಕ್ಸಸ್ ಬರುತ್ತೆ ಅಂದಲ್ಲ, ಅದರ ರಿಲೇಟೆಡ್ ಆರ್ಟಿಕಲ್ಸ್. ಇಲ್ಲಿ ನಿಮಗೆ 4 ಆರ್ಟಿಕಲ್ ಬರುತ್ತೆ. ಓಕೆ, ಸೊ 268 ಬಂದರೆ ಏನು ಅಂದರೆ ಡ್ಯೂಟೀಸ್ ಲೆವಿಡ್ ಬೈ ದ ಯೂನಿಯನ್ ಬಟ್ ಕಲೆಕ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟೆಡ್ ಬೈ ದಿ ಸ್ಟೇಟ್ಸ್. ಡ್ಯೂಟಿ ಲೆವಿ ಮಾಡೋದು ಯಾರು? ಯೂನಿಯನ್ನು, ಬಟ್ ಕಲೆಕ್ಟ್ ಮಾಡೋದು ಯಾರು? ಸ್ಟೇಟ್ಸ್. ಎಕ್ಸಾಂಪಲ್ ಸ್ಟ್ಯಾಂಪ್ ಡ್ಯೂಟಿ, ಡ್ಯೂಟೀಸ್ ಆನ್ ಇನ್ಶೂರೆನ್ಸಸ್ಸು, ಟ್ರಾನ್ಸ್ಫರ್ ಆಫ್ ಶೇರ್ಸು. ಇನ್ನು ಆರ್ಟಿಕಲ್ 269 ಪ್ರಕಾರ ಏನು ಡ್ಯೂಟಿ ಆ್ಯಂಡ್ ಕಲೆಕ್ಟೆಡ್ ಬೈ ದಿ ಸೆಂಟರ್ ಬಟ್ ಅಸೈನ್ ಟು ದಿ ಸ್ಟೇಟ್ಸ್. ಯಾವ್ಯಾವ ಅಂದರೆ ಇಂಟರ್ ಸ್ಟೇಟ್ಗಳ ಮಧ್ಯೆ ನಡೆಯುವಂಥ ಟ್ರೇಡು, ಓಕೆನಾ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಎಲ್ಲ ಸೆಂಟರೇ ಲೆವಿ ಮಾಡಿ ಕಲೆಕ್ಟ್ ಮಾಡಿ ಸ್ಟೇಟ್ಸು ಕೊಟ್ಬಿಡುತ್ತೆ. ಇನ್ನು 270 ಬಂದರು ಇದನ್ನು ಸೆಂಟರೇ ಲೆವಿ ಮಾಡಿ ಕಲೆಕ್ಟ್ ಮಾಡುತ್ತೆ, ಆದರೆ ಸೆಂಟ್ರ್ ಮತ್ತು ಸ್ಟೇಟ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಯಾವ್ಯಾವ ಒಂದು ಸೆಸ್ ಎಕ್ಸಾಂಪಲ್ಲು, ಓಕೆನಾ. ಇನ್ನು 271 ಸರ್ಚಾರ್ಜು ಅಂಥವೆಲ್ಲ ಏನು ಯೂನಿಯನ್ ಮಾಡುತ್ತೆ. ಓಕೆ, ಇನ್ನು ಸ್ಟೇಟ್ ಓನ್ ಟ್ಯಾಕ್ಸಸ್ ಅಂತ ಹೇಳಿದ್ವಲ್ಲ, ಸ್ಟೇಟ್ ಓನ್ ಟ್ಯಾಕ್ಸಸಲ್ಲಿ ಯಾವ್ದು ಜಾಸ್ತಿ ಬರೋದು ಅಂದರೆ ಸ್ಟೇಟ್ GST ಮೊದಲನೇ ಸ್ಥಾನ ತೊಗೊಳುತ್ತೆ, ಸ್ಟೇಟ್ ಎಕ್ಸಸೈಸು, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನು 3ನೇ ಸ್ಥಾನ ತೊಗೊಳೋದು. ಆಮೇಲೆ ಸೇಲ್ಸ್ ಟ್ಯಾಕ್ಸು, ವ್ಯಾಟು ಅವೆಲ್ಲ ಬರ್ತಾ ಹೋಗೋದು ನಮಗೆ. ಓಕೆ, ಹಾಗಾಗಿ ಸ್ಟೇಟ್ ರೆವಿನ್ಯೂನೇ 52% ಬಂದರೆ, ನೆಕ್ಸ್ಟು ನಮಗೆ ಬೋರೋಯಿಂಗ್ಸಲ್ಲಿ 28% ಬರ್ತದೆ. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ 12. ಓಕೆ, ಗ್ರ್ಯಾಂಟ್ ಫ್ರಮ್ ಸೆಂಟ್ರಲ್ ಬಂದು 4 ಬರುತ್ತೆ. ಓಕೆನಾ, ಇಷ್ಟು ಪರ್ಸೆಂಟೇಜ್ ಆಗ್ತಾಯಿದೆ. ಇನ್ನು ಸ್ಟೇಟಿಂದೇ ಓನ್ ಟ್ಯಾಕ್ಸಸಲ್ಲಿ ಯಾವ್ದ್ಯಾವುದು ಓನ್ ರಿಸೋರ್ಸಲ್ಲಿ ಬರ್ತಾ ಇರೋದನ್ನ ಮೊದಲನೇದಾಗಿ ಕಮರ್ಷಿಯಲ್ ಟ್ಯಾಕ್ಸು, ಸ್ಟೇಟ್ ಎಕ್ಸಸೈಸು, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಿಗೆ ಬರ್ತಾ ಇದೆ. ಆಮೇಲೆ ಮೋಟರ್ ವೆಹಿಕಲ್ ಬರೋದು. ಇನ್ನು ಟ್ಯಾಕ್ಸ್ ಎಫರ್ಟಲ್ಲಿ ನಾವು 6.8% ಅಷ್ಟು ಇಂಪ್ರೂವ್ ಆಗಿದ್ದೀವಿ ಟ್ಯಾಕ್ಸ್ ಎಫರ್ಟಲ್ಲಿ. ಓಕೆನಾ, ಅದರಲ್ಲೂ ನಮಗೆ ಜಾಸ್ತಿ ಇಂಪ್ರೂವ್ ಆಗಿರೋದು ಯಾವುದರಲ್ಲಿ ಅಂದರೆ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ. ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಇಂಪ್ರೂವ್ ಆಗಿದೆ. ಎಕ್ಸಸೈಸ್ ಹೆಚ್ಚು ಕಡಿಮೆ ಸೇಮ್ ಇದೆ, ಓಕೆನಾ, ಜಾಸ್ತಿ ಇಲ್ಲ. ಇನ್ನು ಮೋಟಾರ್ ವೆಹಿಕಲಲ್ಲೂ ಅಷ್ಟೇ ಇದೆ. ಇನ್ನು ಕರ್ನಾಟಕ ಸ್ಟೇಟಲ್ಲಿ ಏನು FRBM ಟಾರ್ಗೆಟ್ಸ್ ಅಂತ ಇದೆ. ಏನು ಅಂದರೆ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಪ್ರಕಾರ ಪ್ರತಿಯೊಂದು ಏನು ಕರ್ನಾಟಕ ಸ್ಟೇಟು ತನ್ನದೇ ಆದ ಒಂದು ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನು 3% ಆಫ್ GSDP ಮಾತ್ರ ಇರಬೇಕು ಡೆಪ್ಟ್ಗೆ ಅಂತ ಹೇಳ್ತಾ ಇರೋದು. ಹಾಗೆ ಏನು ಈ 3% ಆಫ್ GSDP ಏನು ಫಿಸ್ಕಲ್ ಡೆಫಿಸಿಟ್ನ ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಮೀಡಿಯಮ್ ಟರ್ಮ್ ಫಿಸ್ಕಲ್ ಪಾಲಿಸಿ ಪ್ಲ್ಯಾನ್ನ ಇಡಬೇಕು. ಆಮೇಲೆ ಹಾಫ್ ಇಯರ್ಲಿ ರಿವ್ಯೂ ಕೊಡಬೇಕು ನಾವು. ಓಕೆನಾ, ಇವಾಗ ಆ ಕೋವಿಡ್ ಟೈಮಲ್ಲಿ ಇದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅಮೆಂಡಿಂಗ್ ಆ್ಯಕ್ಟ್ 21 ಅಂತ ತೊಗೊಂಡು ಬಂದರು. ಇದು ಕೋವಿಡ್ ಟೈಮಲ್ಲಿ ಅಂದರೆ 3% ಇರೋದನ್ನು 5% ಮಾಡಿದ್ರು. 1 ಟೈಮ್ ರಿಲ್ಯಾಕ್ಸೇಷನ್ ಇದು ಆ ವರ್ಷಕ್ಕೆ ಮಾತ್ರ. ಓಕೆ, ಇನ್ನು ನಮ್ಮ ರೆವಿನ್ಯೂ ಡೆಫಿಸಿಟ್ಟು ಏನು FRBM ಆ್ಯಕ್ಟ್ ಪ್ರಕಾರ ಏನೇನು ಇರಬೇಕು, ರೆವಿನ್ಯೂ ಡೆಫಿಸಿಟ್ನ ನಾವು 0 ಮಾಡಬೇಕು, ನಿಲ್ ಮಾಡಬೇಕು. ಫಿಸ್ಕಲ್ ಡೆಫಿಸಿಟ್ಟು ಎಷ್ಟು 3% ಮಾಡಬೇಕು. ಟೋಟಲ್ ಲಯಬಿಲಿಟೀಸ್ ಟು GSDP ಎಷ್ಟಿರಬೇಕು 25%ಗಿಂತ ಜಾಸ್ತಿ ಇರ್ಬೋದು. ಔಟ್ಸ್ಟ್ಯಾಂಡಿಂಗ್ ಗ್ಯಾರಂಟೀಸ್ ಏನು 80% ಅಷ್ಟು ಜಾಸ್ತಿ ಆಗಬಾರ್ದು. ಇವೆಲ್ಲ ಇಂಪಾರ್ಟೆಂಟ್ ನಂಬರ್ಸು, ನೆನ್ಪಿಟ್ಕೊಳ್ಳಿ. ಇವಾಗ ಎಷ್ಟಿದೆ ಪ್ರೆಸೆಂಟ್ ಬಜೆಟ್ ಆದಮೇಲೆ ಅಂತಂದರೆ ನೋಡಿ, ರೆವಿನ್ಯೂ ಡೆಫಿಸಿಟ್ಟು 2.95 ರೆವಿನ್ಯೂ ಡೆಫಿಸಿಟ್ಟು ಇಷ್ಟಿದೆ. ಓಕೆನಾ, ನಿಲ್ಲಾಗಿಲ್ಲ. ಇನ್ನು ಫಿಸ್ಕಲ್ ಡೆಫಿಸಿಟ್ ಬಂದು 2.95 ಇದೆ, 3% ಬದಲು. ಟೋಟಲ್ ಲಯಬಿಲಿಟೀಸ್ 25% ಇರಬೇಕು, ಬಟ್ 23.68% ಇದೆ. ಓಕೆ, ಇನ್ನು ಫಿಸ್ಕಲ್ ಡೆಫಿಸಿಟ್ಟು ಏನು 3% ಒಳಗಡೆ ಇರಬೇಕು. ಬಟ್ ಇದು ನೋಡಿ, ವೇರಿಯೇಷನ್ ನೋಡ್ತಾನೇ ಇದ್ದೀರಾ ನೀವು ಹೇಗಾಗ್ತಾ ಇದೆ ಅಂತ. ಹಾಗಾಗಿ ಕಂಟಿನ್ಯೂಸ್ ಇನ್ಕ್ರೀಸು ಇಲ್ಲ, ಕಂಟಿನ್ಯೂಸ್ ಡಿಕ್ರೀಸು ಇಲ್ಲ. ಇನ್ನು ನಮ್ಮ ಟೋಟಲ್ ಲಯಬಿಲಿಟೀಸ್ ನಾವು ಅಂದರೆ ಏನು ದುಡ್ಡು ಎಲ್ಲೆಲ್ಲಿಂದ ತೊಗೋತೀವಿ ಅಂತಂದರೆ ಮಾರ್ಕೆಟ್ ಬೋರೋಯಿಂಗ್ಸೇ ನಮ್ಮದು ಜಾಸ್ತಿ 71%. ಆಮೇಲೆ ಗೌರ್ಮೆಂಟ್ ಆಫ್ ಸೆಕ್ಯೂರಿಟೀಸು, ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಇಷ್ಟು. ಪಬ್ಲಿಕ್ ಅಕೌಂಟ್ ಇದು ಇಂಪಾರ್ಟೆಂಟ್. ಪಬ್ಲಿಕ್ ಅಕೌಂಟ್ 2ನೇ ಸ್ಥಾನ ತೊಗೊಳುತ್ತೆ. ಜಾಸ್ತಿ ಪಬ್ಲಿಕ್ ಅಕೌಂಟಿಂದ ಗೌರ್ಮೆಂಟ್ ಬೋರೋ ಮಾಡ್ಕೊಳುತ್ತೆ. ಇನ್ನು ಕರ್ನಾಟಕ ಗೌರ್ಮೆಂಟು ಅಗ್ರಿಕಲ್ಚರ್ ಸೆಕ್ಟರ್ಗೆ ಏನೇನು ಕೊಟ್ಟಿದೆ, ಯಾವ್ಯಾವ ಹೊಸ ಇನಿಷಿಯೇಟಿವ್ ಯೋಜನೆ ತಂದಿದೆ ಅನ್ನೋದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡೋಣ.
ಕರ್ನಾಟಕ ಗೌರ್ಮೆಂಟು ಏನು ಅಗ್ರಿಕಲ್ಚರ್ ಸೆಕ್ಟರ್ಗೆ ಕರ್ನಾಟಕ ರೈತ ಸಮೃದ್ಧಿ ಯೋಜನಾ ಅನ್ನೋದನ್ನು ತೊಗೊಂಡು ಬಂದಿದ್ದಾರೆ. ಇದಂತೂ ಇಂಟಿಗ್ರೇಟೆಡ್ ಫಾರ್ಮಿಂಗ್, ನೆನ್ಪಿಟ್ಕೊಳ್ಳಿ, ಇಂಟಿಗ್ರೇಟೆಡ್ ಫಾರ್ಮಿಂಗು ಏನು ಪ್ರೋ ಫಾರ್ಮರ್ ಸ್ಕೀಮ್ಸ್ಗೋಸ್ಕರ. ಅಂದರೆ ಮಿಕ್ಸ್ಚರ್ ಆಫ್ ಫಾರ್ಮರ್ ಎಂಟರ್ಪ್ರೈಸಸ್ಗೆ ನೋಡಿ, ಕ್ರಾಪ್ ಇದೆ, ಲೈವ್ಲಿ ಸ್ಟಾಕ್ ಇದೆ, ಆಕ್ವಾ ಇದೆ, ಪೌಲ್ಟ್ರಿ ಇದೆ, ಸೆರಿಕಲ್ಚರ್ ಇದೆ, ಆಗ್ರೋ ಫಾರೆಸ್ಟ್ರಿ ಇದೆ, ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಇಂಪ್ರೂವ್ ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಯೋಜನೆ. ಓಕೆ, ಸೊ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಇನ್ನೊಂದು ನ್ಯೂ ಪ್ರೋಗ್ರಾಮ್ ಇದು ನಮ್ಮ ಮಿಲೆಟ್ಸ್ನ ಅಫೋರ್ಡಬಲ್ ಪ್ರೈಸಸಲ್ಲಿ ಕೊಡಬೇಕು ಅಂತ. ಓಕೆನಾ? ಹಾಗಾಗಿ ಮಿಲೆಟ್ಸ್ ಬಗ್ಗೆ ನೋಡ್ಬೇಡ. ಮಿಲೆಟ್ಸಲ್ಲಿ 3 ಥರ, ಮೇಜರ್, ಮೈನರ್ ಆ್ಯಂಡ್ ಸೂಡೋ ಅಂತ ಬರುತ್ತೆ. ಮೇಜರ್ ಬಂದು ಜೋವರು, ಬಾಜ್ರಾ, ರಾಗಿ. ಮೈನರ್ ಬಂದು ಇಷ್ಟು ವೆರೈಟೀಸ್ ಇದೆ. ಸೂಡೋ ಬಂದು 2 ಥರ. ಆಮೇಲೆ ಇಂಟ್ರೊಡಕ್ಷನ್ ಆಫ್ ಇಸ್ಯಾಪ್ ಸಾಫ್ಟ್ವೇರು, ಇದು ಏನು ಫಾರ್ಮರ್ಸ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಾಯಿಲು, ಪೆಸ್ಟು, ಡಿಸೀಸ್, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ. ಆಮೇಲೆ ಇನ್ನೂ ಒಂದು ಸಾಫ್ಟ್ವೇರ್ ಇದೆ, ಹಸಿರು ಸಾಫ್ಟ್ವೇರ್ ಅಂತ. ಇದು ಹಾರ್ಟಿಕಲ್ಚರ್ ಅಪ್ಲಿಕೇಶನ್ ಇದು. ಓಕೆ, ಸ್ಕೀಮ್ಸ್ನ ಏನು ಸ್ಟ್ರೀಮ್ಲೈನ್ ಮಾಡೋದಕ್ಕೆ. ಹಾಗೆ ಫ್ರೂಟ್ಸ್ ಸಾಫ್ಟ್ವೇರ್ ಅಂತ ಇದೆ. ಓಕೆನಾ? ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಫಾರ್ಮರ್ಸ್ ಡೇಟಾ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡೋದು. ಓಕೆನಾ? ಅವ್ರಿಗೆ ಆಧಾರ್ ಕಾರ್ಡು, ಭೂಮಿ ಡಿಜಿಟೈಸ್ಡ್ ಲ್ಯಾಂಡ್ ರೆಕಾರ್ಡ್ ಕೊಡೋದಕ್ಕೆ, ಅದಕ್ಕೆಲ್ಲ ಈ ಪೋರ್ಟಲ್ನ ಯೂಸ್ ಮಾಡ್ತಾರೆ. ಇನ್ನು ಕಿಸಾನ್ ಮಾಲ್ಸು, ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಓಪನ್ ಮಾಡ್ತೀವಿ ಆಗ್ರೋ ಪ್ರಾಡಕ್ಟ್ಸ್ನ ಒಂದೇ ಕಡೆ ಇರೋದಕ್ಕೆ. ಆಮೇಲೆ ಸ್ಟೇಟ್ ಆಫ್ ಆರ್ಟ್ ಇಂಟರ್ನ್ಯಾಷನಲ್ ಫ್ಲೋರಿಕಲ್ಚರ್ ಮಾರ್ಕೆಟ್, ಎಲ್ಲಿ ಬ್ಯಾಂಗ್ಳೂರು ಸಿಟಿಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ PPP ಮಾಡ್ರಲ್ಲಿ. ಇನ್ನು ಸ್ಪೈಸ್ ಪಾರ್ಕ್, ಎಲ್ಲಿ ಚಿಕ್ಕಮಂಗ್ಳೂರಲ್ಲಿ PPP ಮಾಡ್ರಲ್ಲಿ ಸ್ಥಾಪಿಸ್ತೀವಿ ಅಂತ. ಇನ್ನು ಫೇಸ್ 2 ಕನ್ಸ್ಟ್ರಕ್ಷನ್ ಹೈಟೆಕ್ ಕೊಕೂನ್ ಮಾರ್ಕೆಟ್ ಅಂದರೆ ಸಿಲ್ಕ್ ವಾಮ್ ರಿಲೇಟೆಡು, ರಾಮನಗರ ಮತ್ತು ಶಿಡ್ಲಘಟ್ಟ ಅಲ್ಲಿ. ಇನ್ನು ವೆಲ್ಫೇರ್ ಮೆಷರ್ಸ್ ಯಾವುದಂದರೆ ಶೆಫರ್ಡ್ ಮತ್ತು ದೇರ್ ಪ್ರಾಪರ್ಟೀಸ್ಗೂ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟಲ್ಲಿ ಅವ್ರಿಗೆ ಏನು ಸುರಕ್ಷತೆ ಕೊಡೋದಕ್ಕೋಸ್ಕರ ನೋಮ್ಯಾಡಿಕ್ ಶೆಫರ್ಡ್ಸ್ ಅವ್ರಿಗೆ. ಆಮೇಲೆ ಏನು ಕೋಸ್ಟಲ್ ಏರಿಯಾ ಫಿಷರ್ಮೆನ್ಗೋಸ್ಕರ ಏನು ಮತ್ಸ್ಯ ಆಶಾ ಕಿರಣ ಸ್ಕೀಮ್ ಅಂತ, ಅವ್ರಿಗೆ ಕಾಂಪನ್ಸೇಷನು 3,000ವರೆಗೂ ಕೊಡ್ತಾರೆ ನಾನ್ ಫಿಶಿಂಗ್ ಟೈಮಲ್ಲಿ. ಇನ್ನು ಏನು ಕ್ರಾಪ್ ಲೋನ್ನ 27,000ವರೆಗೂ ನಾವು ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಡ್ರೈ ಚಿಲ್ಲಿ ಮಾರ್ಕೆಟು ಇಲ್ಲಿ ರಾಯಚೂರು ಮತ್ತು ರಾಣಿಬೆನ್ನೂರಲ್ಲಿ ಸ್ಥಾಪಿಸೋದಕ್ಕೆ. ಇನ್ನು ಇರಿಗೇಷನ್ ಪ್ರಾಜೆಕ್ಟ್ ಯಾವುದಾದ್ರು ಅಂದರೆ ಮೇಕೆದಾಟು, ಎತ್ತಿನ ಹೊಳೆ, ಕಳಸಾ ಬಂಡೂರಿ, ಇದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಹಾಗಾಗಿ ಮೇಕೆದಾಟು ಅನ್ನೋದು ಕಾವೇರಿ ರಿವರ್ ಬೇಸಿನಲ್ಲಿ ಇರೋವಂಥದ್ದು. ಇರಿಗೇಷನು, ಡ್ರಿಂಕಿಂಗ್ ವಾಟರು, ಪವರ್ ಜನ್ರೇಷನ್ಗೆ ಹೆಲ್ಪ್ ಆಗಲಿ ಅಂತ. ಇದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ತಮಿಳ್ನಾಡು ಅವ್ರ ಕಡೆಯಿಂದ ನಮಗೆ ರಿಸ್ಟ್ರಿಕ್ಷನ್ಸ್ ಬರ್ತಾಯಿದೆ. ಓಕೆ, ಎಸ್ಟಿಮೇಟೆಡ್ ಕಾಸ್ಟ್ ಬಂತು 9,000. ಓಕೆ, ಇನ್ನು ಎತ್ತಿನ ಹೊಳೆ ಬಂದು ನೇತ್ರಾವತಿ ರಿವರ್ ಬೇಸಿನ್ನಲ್ಲಿ ಮಾಡುವಂಥದ್ದು. ಇದು ಕೇರಳ ಸ್ಟೇಟ್ ಜೊತೆಗೆ ಸ್ವಲ್ಪ ಟಸಲ್ನಲ್ಲಿದೆ. ಓಕೆ, ಅಂದರೆ ಏನು ನೇತ್ರಾವತಿ ನದಿ ನೀರನ್ನ ಡೈವರ್ಷನ್ ಮಾಡಿ ಬೇರೆ ನದಿಗಳಿಗೂ ಕಳಿಸ್ಬೇಕು ಅಂತ. ಓಕೆ, ಇನ್ನು ಇದೂ ಸಹ ಡಿಸ್ಪ್ಯೂಟಲ್ಲೇ ಇದೆ. ಇನ್ನು ಕಳಸಾ ಬಂಡೂರಿ ಬಂದು ಇದು ಮಹದಾಯಿ ರಿವರ್ ರಿಲೇಟೆಡ್ಡು. ಓಕೆ, ಇದೂ ಸಹ ಗೋವಾ ಅವ್ರ ಕಡೆಯಿಂದ ನಮಗೆ ಅಷ್ಟು ಸಹಕಾರ ಸಿಗ್ತಾಯಿಲ್ಲ. ಹಾಗಾಗಿ ನೋಡಿ, ಕರ್ನಾಟಕ ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ KRS ಇಲ್ಲಿದೆ, ಹಾಸನ, ಮೈಸೂರು, ಕಬಿನಿ ರಿವರಿಂಗ್ ಬಂದರೆ ಮೆಟ್ಟೂರು ಇಲ್ಲಿ ಬರುತ್ತೆ. ಇದು ಕಾವೇರಿ ನದಿ ಹೋಗುವಂಥ ಜಾಗ. ಇನ್ನು ಕಳಸಾ ಬಂಡೂರಿ ಈ ಥರ ಹೋಗುತ್ತೆ. ಓಕೆ, ಮಹದಾಯಿ ರಿವರ್ ಇಲ್ಲಿ ಬರುತ್ತೆ ನಿಮಗೆ. ಬಂಡೂರಿ ಇಲ್ಲಿ ಕಟ್ಟೋಣ ಅಂತ ಅವ್ರು ಅಂದ್ಕೊಂಡಿರೋದು. ಓಕೆ, ಆಮೇಲೆ ಎತ್ತಿನ ಹೊಳೆ ನೋಡಿ, ಎತ್ತಿನ ಹೊಳೆ ಸ್ಟೇಜಸ್ ಎಷ್ಟಿದೆ. ಇಲ್ಲೊಂದು ಪಂಪಿಂಗ್ ಸ್ಟೇಷನ್ ಮಾಡಬೇಕು ಅಂತ. ಬುದ್ದಗಹಳ್ಳಿ, ಅಲುವಳ್ಳಿ ಬರುತ್ತೆ, ಮಾರನಹಳ್ಳಿ, ಕಡುಮನೆ, ಗುಡಾಣ ಕೆರೆ ಎಲ್ಲ ಬರುತ್ತೆ. ಓಕೆ, ಇನ್ನು ಎಜುಕೇಷನ್ಗೆ ಬಂದರೆ ಓಕೆ 12% ಆಫ್ ಅಲೊಕೇಶನ್ ಆಗಿದೆ. ಗಣಕ ಗಣಿತ ಪ್ರೋಗ್ರಾಮ್ ಅಂತ. ಇದು ಮ್ಯಾಥಮೆಟಿಕ್ಸ್ ಲರ್ನಿಂಗು 3 to 5th ಸ್ಟ್ಯಾಂಡರ್ಡ್ಸ್ ಅವ್ರಿಗೆ ಜಯಪಾಲ್ ಇನ್ಸ್ಟಿಟ್ಯೂಷನ್ ಜೊತೆಗೆ ಕಾಪ್ರೇಷನ್ ಆಗಿರೋದು. ಇನ್ನು ನೀಟು, JEE, CET ಅವ್ರಿಗೆಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿಂದ PU ಕಾಲೇಜಸಲ್ಲಿ ಕೋಚಿಂಗ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಬೇರು ಚಿಗುರು ಪ್ರೋಗ್ರಾಮು ಇದು ಏನು ಗೌರ್ಮೆಂಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಅಲುಮ್ನೈ ಅಂದರೆ ಮುಂಚೆ ಯಾರಲ್ಲಿ ಓದಿದ್ರು ಅವರು ಕಾಂಟ್ರಿಬ್ಯೂಟ್ ಮಾಡಲಿ ಅನ್ನೋಂಥ ಉದ್ದೇಶದಿಂದ. ಆಮೇಲೆ ನಾವು ಮನುಜರು, ಇದು ಸೋಷಿಯಲ್ ಹಾರ್ಮೋನಿ ಅಟ್ ದ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೆವೆಲ್ ಅಂತ. ಇಲ್ಲಿ ಇಂಟ್ರಾಕ್ಟಿವ್ ಸೆಕ್ಷನ್ಸ್ ನಡೆಯುತ್ತೆ, 2 ಅವರ್ ನಡೆಯುತ್ತೆ. ವೀಕ್ಲಿ ಕ್ಲಾಸಸ್ಸಲ್ಲಿ ಮಾಡ್ಬೋದು. ಏನು ಸಹಬಾಳ್ವೆಯನ್ನು ತರೋದಕ್ಕೋಸ್ಕರ. ಇನ್ನು ಬಹಳಷ್ಟು ಇನಿಷಿಯೇಟಿವ್ಸ್ ಹೊಸದಿದೆ. ಮರುಸಿಂಚನ ಅಂತ, ಇದು ಕೋಚಿಂಗ್ ಮಾಡೋದಕ್ಕೋಸ್ಕರ ಹೈಸ್ಕೂಲ್ಸ್ ಎಕ್ಸಾಮ್ಸ್ಗೆ.
ಓಕೆ. ಆಮೇಲೆ ಹಾಗೆ ಏನು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದಕ್ಕೆ ಟೀಚರ್ಸ್ ಮತ್ತು ಎಂಪ್ಲಾಯೀಸ್ಗೆ ವೃತ್ತಿ ಚೈತನ್ಯ ಸ್ಕೀಮ್ ಅಂತ. ಇಷ್ಟು ಎಜುಕೇಷನ್ಗಾದರೆ. ಇನ್ನು ಹೆಲ್ತ್ಗೆ ಬಂದರೆ ಹೆಲ್ತಲ್ಲಿ ಕೀಮೋಥೆರಪಿ ಸೆಂಟರ್ಸ್ನ ಡೇ ಕೇರ್ ಕೀಮೋಥೆರಪಿ ಸೆಂಟರ್ಸ್ನ ಸ್ಥಾಪನೆ ಮಾಡಬೇಕು ಅಂತ. ಯಾಕಂದರೆ ಕ್ಯಾನ್ಸರ್ ಭಾಳ ಜಾಸ್ತಿ ಆಗ್ತಿದೆ. ಹಾಗೆ ಡಿಜಿಟಲ್ ಮ್ಯಾಮೋಗ್ರಫಿ ಮೆಷಿನ್ಸ್ ತರಬೇಕು ಅಂತ. ಆಮೇಲೆ ಇನ್ನೊಂದು ಏನಂದರೆ ಹಿಮೋಫಿಲಿಯಾ ಮತ್ತು ತಸ್ಲೇಮಿಯಾ ಇಲ್ಲಿ ಪ್ರಾಪರ್ಟಿ ಭಾಳಷ್ಟು ಫೆಸಿಲಿಟೀಸ್ ಇಲ್ಲ ಈ ಇಂಥ ಜಾಗದಲ್ಲಿ, ಕಲ್ಯಾಣ ಕರ್ನಾಟಕಲ್ಲಿ. ಇದು ರಿಲೇಟೆಡು ಈ ಹಿಮೋಫಿಲಿಯಾ ಏನಪ್ಪ ಅಂದರೆ ಇದೊಂದು ಬ್ಲಡ್ ಕ್ಲಾಟ್ ಆಗುತ್ತೆ. ಇದು ಯೂಶ್ವಲಿ ಹೆರಿಡಿಟಿ ರಿಲೇಟೆಡು, ಓಕೆನಾ. ಅದರಲ್ಲೂ ಬಹಳಷ್ಟು ಅಂದರೆ ಗಂಡಸರಿಗೆ ಬರುವಂಥ ಕಾಯಿಲೆ ಆಗಿದೆ. ಇದು ಬಹಳ ದೊಡ್ಡ ಪ್ರಾಬ್ಲಮ್ಮೆ. ಈ ತಸ್ಲೇಮಿಯಾ ಅನ್ನೋದು ಸಹ ಒಂದು ಬ್ಲಡ್ ಡಿಸಾರ್ಡರೇ. ಇದು ಪ್ರೋಟೀನ್ ಹೀಮೋಗ್ಲೋಬಿನ್ ಅನ್ನೋದನ್ನು ನಮ್ಮ ದೇಹ ಮಾಡ್ಕೊಳಕ್ಕಾಗೋದಿಲ್ಲ, ಹಾಗಾಗಿ ಈ ಡಿಸೀಸ್ ಬರುತ್ತೆ. ಇನ್ನು ಟ್ರೂನ್ಯಾಟ್ ಮೆಷಿನ್ಸ್ ಡಯಾಗ್ನೋಸಿಸ್ ಟಿ ಬಿ. ಇದೊಂದು ಟ್ರೂನ್ಯಾಟ್ ಅನ್ನೋ ಟಿ ಬಿ ಡಯಾಗ್ನೋಸಿಸ್ ಮೆಷಿನು, ಓಕೆ. ಟ್ಯೂಬರ್ಕುಲೋಸಿಸ್ಸು. ಹಾಗೆ ನಾವು ಟಿ ಬಿನ ಎಲಿಮಿನೇಟ್ ಮಾಡ್ತೀವಿ 2025 ಒಳಗಡೆ ಅಂತ ನಾವು ಗುರಿ ಹಾಕ್ಕೊಂಡಿದ್ದೀವಿ. ಪ್ರಧಾನ ಮಂತ್ರಿ ಡಿ ಬಿ ಭಾರತ್ ಮುಕ್ತ ಅಭಿಯಾನ ಅನ್ನೋದು ಸಹ ಇದೆ, ಓಕೆ. ನಿಕ್ಷಯ್ ಮಿತ್ರ ಇನಿಷಿಯೇಟಿವ್ ಇದೆ, ಓಕೆನಾ. ಹಾಗೆ ಟಿ ಬಿನ ಪ್ರೊಲಾಂಗ್ಡ್ ಸಪೋರ್ಟ್ ಕೊಡೋದಕ್ಕೋಸ್ಕರ ನ್ಯೂಟ್ರಿಷನ್ನು, ಡಯಾಗ್ನೋಸಿಸು, ವೊಕೇಶ್ನಲ್ ಸಪೋರ್ಟು, NGOs ಅವ್ರ ಜೊತೆಗೆ ಎಲ್ಲ ಸಹ ಇದೆ, ಓಕೆ. ಇನ್ನು ಟಿ ಬಿ ಪೇಷಂಟ್ಸ್ಗೆ ಕೊಡುವಂಥ ಆಹಾರ, ಓಕೆ. ಆಮೇಲೆ ಇನ್ನೊಂದೇನು ಅಂದರೆ ಸಿವಿಯರ್ ಹಾರ್ಟ್ ಅಟ್ಯಾಕ್ಸ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ಥ್ರಾಂಬಿಯೋಟಿಕ್ ಡ್ರಗ್ಸ್ನ ನಾವು ತೊಗೊಳ್ಬೇಕಾಗತ್ತೆ. ಹಾಗಾಗಿ ಡ್ರಗ್ಸ್ನ ಜಾಸ್ತಿ ಪರ್ಚೇಸ್ ಮಾಡೋವಂಥದ್ದು. ಹಾಗೆ ಇನ್ನೊಂದೇನು ಅಂದರೆ ಹಾರ್ಟ್ ಅಟ್ಯಾಕ್ನ ಕಡಿಮೆ ಮಾಡುವಂಥ ಇನಿಷಿಯೇಟಿವ್ಸ್ನ ತೊಗೊಳ್ಬೇಕು ಅಂತ, ಓಕೆ. ಹಾಗಾಗಿ ಕಾರ್ಡಿಯಾಕ್ ಅರೆಸ್ಟ್ ಭಾಳಷ್ಟು ಜಾಸ್ತಿ ಆಗಿದೆ. ನಾವು ನೋಡಿದ್ದೀವಿ ಅಲ್ವಾ, ಭಾಳಷ್ಟು ಆ್ಯಕ್ಟರ್ಸ್ನ ನಾವು ಕಳ್ಕೊಂಡಿದ್ದೀವಿ, ಆತ್ಮೀಯರನ್ನು ಈ ರಿಲೇಟೆಡಲ್ಲಿ. ಸೊ ಗೌರ್ಮೆಂಟು ಸಹ ಇನಿಷಿಯೇಟಿವ್ ತೊಗೋತಾ ಇದೆ. ಇನ್ನು CPR ಅಂತ ಏನು ಕಾರ್ಡಿಯೋಪಲ್ಮಿನರಿ ರೆಸ್ಟ್ರಿಕೇಷನ್ ಅಂತ. ಇದು ಕಾರ್ಡಿಯಾಕ್ ಅರೆಸ್ಟಲ್ಲಿ CPRನ ಪರ್ಫಾರ್ಮ್ ಮಾಡಿದ್ರೆ ಬದುಕುವಂಥ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ರಿಲೇಟೆಡ್ ಟ್ರೈನಿಂಗ್ ಕೊಡಬೇಕು ಅನ್ನೋದು ಸಹ ನಡೀತಾ ಇದೆ. ಇನ್ನು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ಸ್ ಅಂತ 4 ಡಿಸ್ಟ್ರಿಕ್ಟಲ್ಲಿ ಮಾಡಬೇಕು ಅಂತ. ರಾಯಚೂರು, ಮೈಸೂರು, ಬಳ್ಳಾರಿ ಅಂತ 3 ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಹೊಸ ಇನಿಷಿಯೇಟಿವ್ ಯಾವುದು ಅಂದರೆ ಆಶಾ ಕಿರಣ ಅಂತ. ಇದು ಡೋರ್ ಟು ಡೋರ್ ಐ ಸ್ಕ್ರೀನಿಂಗ್ ಹೈ ಟೆಸ್ಟ್ ಮಾಡೋವಂಥದ್ದು, ಓಕೆ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ನಿಮಾನ್ಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಓಕೆ. ಇನ್ನು ವುಮೆನ್ ಆ್ಯಂಡ್ ಚೈಲ್ಡ್ಗೆ ಬಂದರೆ ಅಂಗನವಾಡಿ ವರ್ಕರ್ಸ್ಗೆ ಅವರು ಸ್ಮಾರ್ಟ್ಫೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸೂಪರ್ವಿಷನ್ ಎಲ್ಲ ಮಾಡೋದಕ್ಕೆ. ಆಮೇಲೆ ಕೇರ್ ಟೇಕಿಂಗ್ ಹೌಸ್ ಅಂದರೆ ಅನುಪಾಲನಾ ಗೃಹ ಅನ್ನೋದನ್ನ ಶುರು ಮಾಡ್ತೀವಿ. ಹಾಗೆ ಮೈತ್ರಿ ಸ್ಕೀಮ್ ಅಂತ ಶುರು ಮಾಡಿದೆ. ಇದು ಜೆಂಡರ್ ಮೈನಾರಿಟೀಸ್ಗೋಸ್ಕರ. ಅವ್ರಿಗೆ ಇದು ಇಂಪಾರ್ಟೆಂಟು. 800 ರೂಪಾಯಿ ಕೊಡೋ ಬದಲಾಗಿ 1200 ರೂಪಾಯಿ ಕೊಡ್ತಾರೆ, ಓಕೆ. ವೆಲ್ಫೇರ್ ಆದಿವಾಸಿಯವ್ರಿಗೂ ವೆಲ್ಫೇರ್ ಕೊಡೋದಕ್ಕೋಸ್ಕರ 1500ರಿಂದ 2000 ಜಾಸ್ತಿ ಮಾಡಿದ್ದಾರೆ ಮಂತ್ಲಿ ಅಲೋಯನ್ಸು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲೂ ಸಹ ಅವ್ರಿಗೆ ದುಡ್ಡು ಕೊಡ್ತೀವಿ, ನಾವು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಓಕೆ. ಇನ್ನು ಶಕ್ತಿ ಸ್ಕೀಮು ಗೊತ್ತಿರೋ ಹಾಗೆ ಇದು ಗ್ಯಾರಂಟಿ ಸ್ಕೀಮು, ಓಕೆ. ವುಮೆನ್ ಗರ್ಲ್ಸ್ ಸ್ಟೂಡೆಂಟ್ಸ್ಗೂ ಜೆಂಡರ್ ಮೈನಾರಿಟೀಸ್ಗೆ ಅವ್ರಿಗೆ ಕೊಡುವಂಥದ್ದು, ಓಕೆ. ಗೃಹಲಕ್ಷ್ಮಿ ಬಂದು 2000 ರೂಪಾಯಿ ದುಡ್ಡು ಕೊಡುವಂಥದ್ದು, ಓಕೆ. ಇಲ್ಲಿ ಕುಟುಂಬ ಸಾಫ್ಟ್ವೇರ್ನೊಂದನ್ನು ಯೂಸ್ ಮಾಡಿದ್ದಾರೆ ಅವರು, ಓಕೆ. ಹಾಗೆ APL BPL ರೇಷನ್ ಕಾರ್ಡೆಲ್ಲ ಕೊಟ್ಟಿದ್ದಾರೆ. ಇನ್ನು ಸೋಷಲ್ ಸೆಕ್ಟರ್ಗೆ ಬಂದರೆ ಲೈಬ್ರರಿ ಸ್ಟಾರ್ಟ್ ಮಾಡ್ತೀವಿ. ಪದ್ಮಶ್ರೀ ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರ ಹೆಸರಿನಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಲೈಬ್ರರಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಆಮೇಲೆ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ಗೋಸ್ಕರ ನಾವು ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಅನ್ನೋದನ್ನು ಶುರು ಮಾಡ್ತೀವಿ. ಹಾಗೆ ಡ್ರೋನ್ ಮತ್ತು ವಿಡಿಯೋ ಫೋಟೋಗ್ರಫಿಯನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಆ ಸಮುದಾಯದವ್ರಿಗೆ ಅಂತ ಹೇಳಿದ್ದಾರೆ. ಆಮೇಲೆ ಕರ್ನಾಟಕ ಅಲೆಮಾರಿ ಆಯೋಗ ಅನ್ನೋದನ್ನು ಸ್ಥಾಪನೆ ಮಾಡಿ ನೋಮ್ಯಾಡಿಕ್ಕು ಅಥವಾ ಸೆಮಿ ನೋಮ್ಯಾಡಿಕ್ ಅಲೆಮಾರಿಗಳು ಏನಿದ್ದಾರೋ ಅವ್ರಿಗೆ ಹೆಲ್ಪ್ ಆಗೋಣ ದೃಷ್ಟಿಯಿಂದ. ಆಮೇಲೆ ಮೈನಾರಿಟಿ ವೆಲ್ಫೇರಲ್ಲಿ MSME ಯೂನಿಟ್ಸ್ಗಳನ್ನ ನಾವು ಅಪ್ಗ್ರೇಡ್ ಮಾಡ್ತೀವಿ, ಅವ್ರಿಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಓಕೆ. ಇನ್ನು ಅನ್ನಭಾಗ್ಯ ಸ್ಕೀಮಲ್ಲಿ 170 ರೂಪೀಸ್ ಪರ್ ಮಂತ್ ಅವರು ಆಗ್ತಾ ಇದ್ದಾರೆ ದುಡ್ಡು, ಓಕೆ. ಅನ್ನ ಸುವಿಧಾ ಇದು ನ್ಯೂ ಸೋಷಲ್ ಸೆಕ್ಯೂರಿಟಿ ಫ್ರೀ ಡೆಲಿವರಿ ಆಫ್ ಫುಡ್ ಗ್ರೇನ್ಸ್ ಟು ಡೋರ್ ಸ್ಟೆಪ್ ಟು ಸೀನಿಯರ್ ಸಿಟಿಸನ್ಸ್. ಯಾರ್ಯಾರು 80 ವರ್ಷದಿಂದ ಜಾಸ್ತಿ ಇದ್ದಾರೋ ಅವ್ರಿಗೆ ಡೋರ್ ಸ್ಟೆಪ್ಗೆ ನಾವು ಅಕ್ಕಿ ತೊಗೊಂಡೋಗಿ ಕೊಡ್ತೀವಿ ಅಂತ. ಅದು ಅನ್ನ ಸುವಿಧಾ. ಹಾಗೆ ಲೇಬರ್ಸ್ಗೇನು ಒಂದು ಗಿಗ್ ವರ್ಕರ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ತೊಗೊಬಂದು ನಿಮಗೆ
ಇನ್ಶೂರೆನ್ಸ್ ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಪ್ರೋಗ್ರಾಮ್ ಯಾವುದು ಅಂದರೆ ಆಶಾ ದೀಪ ಸ್ಕೀಮು. ಇದು SC ST ಕಮ್ಯುನಿಟಿಗೆ ಸಂಬಂಧಪಟ್ಟಿದ್ದು. ಈ ಸ್ಕೀಮ್ನ ಸ್ಟೈಫಂಡ್ನ ಅವರು 6 months to 1 year ಎಕ್ಸ್ಟೆಂಡ್ ಮಾಡಿದ್ದಾರೆ. 6,000-7,000 ರೂಪಾಯಿ ಕೊಡ್ತೀವಿ ಅಂತ. ಓಕೆನಾ. ಆಮೇಲೆ ನ್ಯೂ ಇನಿಷಿಯೇಟಿವ್ ಯಾವುದಾದ್ರು ಅಂದರೆ ಸ್ವಾವಲಂಬಿ ಸಾರಥಿ ಸ್ಕೀಮ್ ಅಂತ. ಇದು SC ST ಅನ್ಎಂಪ್ಲಾಯ್ಡ್ ಯೂತ್ಗೆ 4 wheelers ಬೈ ಮಾಡೋದಕ್ಕೆ ದುಡ್ಡು ಕೊಡೋವಂಥದ್ದು. ಆಮೇಲೆ ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್, ಇದು ಹೈಯರ್ ಎಜುಕೇಷನ್ಗೋಸ್ಕರ. ಇನ್ನೊಂದು ಏನಂದರೆ ಲೈಫ್ ಇನ್ಶೂರೆನ್ಸು, ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸ್ ಎಲ್ಲ ಯಾರಿಗೆ ಗಿಗ್ ವರ್ಕರ್ಸ್ಗೆ ಕೊಡ್ತಾರೆ. ಓಕೆ. ಇನ್ನು ಸ್ಕಿಲ್ ಡೆವಲಪ್ಮೆಂಟಿಗೆ ಬಂದರೆ ಯುವನಿಧಿ ಪ್ಲಸ್ ಇದೆ. ಓಕೆ. ಆಮೇಲೆ ಯುವ ಸಮೃದ್ಧಿ ಉದ್ಯೋಗ ಮೇಳ ಮಾಡ್ತೀವಿ ಅಂತ. ಆಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಅಂತ ಕಲಬುರ್ಗಿಲಿ ಸ್ಥಾಪಿಸಿದ್ದಾರೆ. ಸ್ಕಿಲ್ ಒಲಿಂಪಿಕ್ ಸ್ಟಾರ್ಟ್ ಮಾಡ್ತೀವಿ ಅಂತ. ವುಮೆನ್ ಸ್ಪೆಸಿಫಿಕ್ ಸ್ಕಿಲ್ ಡೆವಲಪ್ಮೆಂಟ್ ಬಂದು ಎಂಟರ್ಪ್ರೈನರ್ಸ್ಗೆ ನಾವು ದುಡ್ಡು ಕೊಡ್ತೀವಿ. 1 lakh ವುಮೆನ್ SGHಗೆ ನಾವು ಸಪೋರ್ಟ್ ಮಾಡ್ತೀವಿ ಫಿಶರೀಸಲ್ಲೆಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜಿಗೆ ಬಂದರೆ ಪ್ರಗತಿ ಪಥ್ ಸ್ಕೀಮ್ ಅಂತ. ರೂರಲ್ ನೆಟ್ವರ್ಕ್ ಜಾಸ್ತಿ ಮಾಡೋದಕ್ಕೋಸ್ಕರ. ಓಕೆ. ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಮೂಲಕ. ಆಮೇಲೆ ಕಲ್ಯಾಣ ಪಥ ಸ್ಕೀಮ್ ಅಂತ, ಇಲ್ಲಿ ರೋಡ್ ಮಾಡೋದಕ್ಕೆ. ಓಕೆ. ಆಮೇಲೆ ಅರಿವು ಕೇಂದ್ರಾಸು. ಓಕೆ. ಕಾಂಪಿಟೇಷನ್ ಎಕ್ಸಾಮ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ. ಆಮೇಲೆ ಗ್ರಾಮ ಪಂಚಾಯತಿ ಅಸೆಟ್ ಮಾನಿಟೈಸೇಷನ್ ಪಾಲಿಸಿ, ಇದನ್ನು ಲಾಂಚ್ ಮಾಡ್ತೀವಿ ಅಂತ. ಏನಿದು ಗ್ರಾಮ ಪಂಚಾಯತಿಲಿ ಇರುವಂಥ ರಿಸೋರ್ಸಸ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ. ಓಕೆ. ಇದು ದೇಶದಲ್ಲೇ ಮಾಡಿರುವಂಥ ಮೊದಲನೇ ಸ್ಟೇಟ್ ಬಂದು ಕರ್ನಾಟಕ ಆಗುತ್ತೆ. ಆಮೇಲೆ ಎಲ್ಲ ನಾವು ಸರ್ವೀಸಸ್ನ ಸೇವಾ ಸಿಂಧು ಪೋರ್ಟಲಲ್ಲಿ ನಾವು ತೊಗೋಬೋದು. ಓಕೆ. ಈ ಸೇವಾ ಸಿಂಧು ಅನ್ನೋದು ಯಾವಾಗ ಶುರು ಮಾಡಿದ್ರು ಕರ್ನಾಟಕ ಗೌರ್ಮೆಂಟೇ. ಇದೊಂದು ಅಂಬ್ರೆಲಾ ಸರ್ವಿಸು. ಕರ್ನಾಟಕವನ್ನು ಬಾಪೂಜಿ ಕೇಂದ್ರ ಅಲ್ಲೆಲ್ಲ ನಾವು ಆನ್ಲೈನಲ್ಲೇ ತೊಗೋಬೋದು. ಓಕೆ. ಈ ಬಾಪೂಜಿ ಕೇಂದ್ರ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಅವ್ರು ಆ್ಯಕ್ಚುಲಿ ಫಸ್ಟ್ ಶುರು ಮಾಡಿದ್ದು. ಆಮೇಲೆ ಸೇವಾ ಸಿಂಧು ಪೋರ್ಟಲ್ಗೆ ಅದು ಇಂಟಿಗ್ರೇಟ್ ಆಯಿತು. ಇನ್ನು ಒಂಬೆಳಕು ಪ್ರೋಗ್ರಾಮ್ ಅಂತ ಬರುತ್ತೆ. ಈ ಒಂಬೆಳಕು ಪ್ರೋಗ್ರಾಮ್ ಬಂದು ಸೋಲಾರ್ ಸ್ಟ್ರೀಟ್ ಲೈಟ್ಸ್ಗೆ ಕೊಡೋದಕ್ಕೋಸ್ಕರ ಗ್ರಾಮ ಪಂಚಾಯತಿಗೆ. ಇನ್ನು ಪ್ರೇರಣಾ ಸ್ಕೀಮು, ಈ ಪ್ರೇರಣಾ ಸ್ಕೀಮ್ ಬಂದು ಹೆಣ್ಮಕ್ಳಿಗೆ ರಿಲೇಟೆಡು. ಹಾಗೆ ಮೆನ್ಸ್ಟ್ರಲ್ ಕಪ್ಸ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ. ಸಾವಿತ್ರಿ ಬಾಯಿ ಪುಲೆ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಬೇಕು ಅಂತ, ಸ್ಕಿಲ್ ಡೆವಲಪ್ಮೆಂಟ್ ವುಮೆನ್ಗೋಸ್ಕರ. ಓಕೆ. ಸಾವಿತ್ರಿ ಪುಲೆ ಅವ್ರು ಯಾರು ಅಂದರೆ ಮೊದಲನೇ ಫೀಮೇಲ್ ಟೀಚರು ಇಂಡಿಯಾನಲ್ಲೇ. ಓಕೆ. ಇವರು ಮಹಾರಾಷ್ಟ್ರದವರು, ಫೆಮಿನಿಸ್ಟು. ಓಕೆ. ಇನ್ನು ಫಸ್ಟ್ ಸರ್ಕ್ಯುಲರ್ ಎಕಾನಮಿ ಲ್ಯಾಬ್ರೇಟ್ರಿ ಅನ್ನೋದನ್ನು ನಾವು ಶುರು ಮಾಡ್ತಾಯಿದ್ದೀವಿ. ಓಕೆನಾ. ಪ್ರೊಡಕ್ಷನ್ನು, ಕನ್ಸಂಪ್ಷನ್ನು ಎಲ್ಲ ಹೇಗೆ ರಿಫರ್ಬಿಷ್ ಮಾಡಿ ರೀಸೈಕಲ್ ಮಾಡೋದಕ್ಕೋಸ್ಕರ. ಓಕೆ. ಇದನ್ನು ಬಾಂಡೆಡ್ ಲೇಬರಿಂದನೂ ಫ್ರೀಡ್ ಮಾಡೋದಕ್ಕೆ 2,000 ಮಂತ್ಲಿ ಅಲೌನ್ಸ್ ಕೊಡ್ತಾರೆ. ಹಾಗೆ ನನ್ನ ಗುರುತು, ಇದೊಂದು ಸ್ಕೀಮು ಗ್ರಾಮ ಪಂಚಾಯತಿ ಕಲ್ಯಾಣ ಕರ್ನಾಟಕಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಓಕೆ. 1000 ಗ್ರಾಮ ಪಂಚಾಯತಿಗಳಲ್ಲಿ ಅಂದರೆ ರೂರಲ್ ಪೀಪಲ್ ಯಾರ್ಯಾರು SC ST ಅವ್ರಿಗೆಲ್ಲ ಡಿಜಿ ಲಾಕರಲ್ಲಿ ಅವ್ರಿಗೆ ಡಾಕ್ಯುಮೆಂಟ್ಸ್ನ ಸೇವ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ. ಇನ್ನು ಡಿಜಿ ಲಾಕರ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್, ಅದು ಡಿಜಿಟಲ್ ಎಂಪವರ್ಮೆಂಟ್ ರಿಲೇಟೆಡು. ಇನ್ನು ಅಪ್ಗ್ರೇಡೇಷನ್ ಆಫ್ ಗ್ರಾಮ ಪಂಚಾಯತಿ ಆ್ಯಸ್ ಅರಿವು ಕೇಂದ್ರ, ಗ್ರಾಮ ಪಂಚಾಯತಿನ ಅರಿವು ಕೇಂದ್ರ ಅಂತ. ಹಾಗಾಗಿ ವೀಕೆಂಡ್ಸಲ್ಲೂ ಸಹ ಓಪನ್ ಮಾಡ್ತಾರೆ. ಆಮೇಲೆ ಕೂಸಿನ ಮನೆ, ಇದು ನರ್ಸರೀಸು. ಓಕೆ. ಗ್ರಾಮ ಪಂಚಾಯತಿಗಳಲ್ಲಿ ಶುರು ಮಾಡೋದಕ್ಕೋಸ್ಕರ. ಇನ್ನು ಅರ್ಬನ್ ಡೆವಲಪ್ಮೆಂಟಿಗೆ ಬಂದರೆ ಅರ್ಬನ್ ಡೆವಲಪ್ಮೆಂಟಲ್ಲಿ ಬಹಳಷ್ಟು ದುಡ್ಡು ಕೊಟ್ಟಿದ್ದಾರೆ. ಡಿಜಿಟಲ್ ಈ ಖಾತಾ ಮಾಡಿಸ್ಕೊಳ್ಬೇಕು ಅಂತ ಆಲ್ರೆಡಿ ಭಾಳಷ್ಟು ಆಗ್ತಾಯಿದೆ. ಈ ಖಾತಾ ಏನಪ್ಪ ಅಂದರೆ BBMP ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಈ ಖಾತಾ ಕಂಪ್ಯೂಟರೈಸ್ಡ್ ಪ್ರಾಪರ್ಟಿ ಓನರ್ಶಿಪ್ಪು, ಲೊಕೇಶನು, ಏರಿಯಾ, ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ನೀವು ಕೊಡಬೇಕು. ಇದರಿಂದ ನಮಗೇನು ಅಂದರೆ ಪ್ರಾಪರ್ಟಿ PID ನಂಬರ್ ಅಂತ ಬರುತ್ತೆ, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅಂತ. ಈಸಿಯಾಗಿ ಆನ್ಲೈನಲ್ಲೇ ತೊಗೊಳ್ಬೋದು. ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಖಾತಾ ಅನ್ನೋದು ಮ್ಯಾಂಡೇಟ್ರಿ ಮಾಡ್ತಾಯಿದ್ದಾರೆ. ಕಾವೇರಿ ಪೋರ್ಟಲಲ್ಲೇ ಅವರು ತೊಗೊಳ್ಬೇಕು. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಮೆಟ್ರೋ ಇದೆ ಅಲ್ವಾ, ಅಲ್ಲಿ ಹೆಚ್ಚು ಕಡಿಮೆ ಪ್ರತಿದಿನ 8 ಲಕ್ಷ ಜನ ಅಷ್ಟು ಟ್ರಾವೆಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ಜಪಾನ್ ಗೌರ್ಮೆಂಟಲ್ಲಿ ಕರ್ನಾಟಕ ಗೌರ್ಮೆಂಟು ಮೆಟ್ರೋ ಸ್ಟೇಷನ್ಸ್ನ ಡಿಸೈನ್ ಮಾಡೋದಕ್ಕೆ ಸಹಾಯ ತೊಗೋತಾ ಇದ್ದಾರೆ. ಅದ್ರ ಜೊತೆಗೆ ಜಪಾನ್ನವ್ರ ಜೊತೆಗೇ ಟ್ರಾಫಿಕ್ ಸಿಗ್ನಲ್ಸ್ನ ಮೇಂಟೈನ್ ಮಾಡೋದಕ್ಕೆ, ಟ್ರಾಫಿಕ್ನ ಮೇಂಟೈನ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಸಹಾಯ ತೊಗೋತಾ ಇದ್ದಾರೆ. ಇನ್ನು ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್, ಇದು ಕಂಟ್ರೋಲ್ ಸಿಸ್ಟಮ್ ಕಂಟ್ರೋಲ್ ಮಾಡೋದಕ್ಕೆ ಟ್ರಾಫಿಕ್ನ. ಓಕೆ. ಇಲ್ಲಿ ಸೆನ್ಸಸ್ ಇರುತ್ತೆ. ಇದು ಸೆನ್ಸ್ ಮಾಡ್ಕೊಂಡಿದ್ದಾರೆ ಟ್ರಾಫಿಕ್ ಎಷ್ಟಿದೆ, ಹಾಗಾಗಿ ಸಿಗ್ನಲ್ ಹೇಗೆ ಚೇಂಜ್ ಮಾಡಬೇಕು, ನಾನು ಕಂಟ್ರೋಲ್ ಹೇಗೆ ಚೇಂಜ್ ಮಾಡ್ಕೊಬೇಕು ಅನ್ನೋದನ್ನು ATCS ಸಿಸ್ಟಮ್ ಮಾಡುತ್ತೆ.
ಇನ್ನು ಎನರ್ಜಿ ಸೆಕ್ಟರ್ಗೆ ಬಂದರೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ 200 ಯೂನಿಟ್ವರೆಗೂ ಅನ್ನೋದು ಗೃಹ ಜ್ಯೋತಿ ಯೋಜನೆ ಆಗುತ್ತೆ. ಓಕೆ, ಇದು ಕರ್ನಾಟಕ ಗೌರ್ಮೆಂಟ ಇನ್ನೊಂದು ಗ್ಯಾರಂಟಿ ಸ್ಕೀಮ್. ಓಕೆ, ಇನ್ನೊಂದೇನು ಅಂತ ಅಂದರೆ ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ, ಅಮೃತ ಜ್ಯೋತಿ ಅಂತ ಇದು 3 ಎಲೆಕ್ಟ್ರಿಸಿಟಿ ಸಬ್ಸಿಡಿ ಸ್ಕೀಮ್ಸ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ಏನು ಸಬ್ಸಿಡಿಯಲ್ಲಿ ಎಲೆಕ್ಟ್ರಿಸಿಟಿ ಕೊಡೋದಕ್ಕೆ ಡಿಫ್ರೆಂಟ್ ಓಝಾಲ್ಡ್ಸಲ್ಲಿ. ಓಕೆ, ಇವೆಲ್ಲ ಸ್ಕೀಮ್ಸ್ನ ಅವರು ಮರ್ಜ್ ಮಾಡಿಬಿಟ್ರು ಏನು ಗೃಹ ಜ್ಯೋತಿಯಲ್ಲಿ. ಓಕೆ, ಯಾವ್ದು ಮರ್ಜ್ ಮಾಡಿದ್ದಾರೆ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಕುಟೀರ, ಭಾಗ್ಯ, ಅಮೃತ. ಓಕೆ, ಕುಟೀರ ಬಂದು 40 ಯೂನಿಟ್ಸು, ಇದು 25, ಇದು 75 ಯೂನಿಟ್ಸು. ಓಕೆ, ಆಮೇಲೆ ನಾವು ನಮ್ಮ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಬೇಕು. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೆಪಾಸಿಟಿ, ಅದರ ರಿಲೇಟೆಡ್ ರಿನ್ಯೂವಬಲ್ ಎನರ್ಜಿಗೆ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 63% ಇವಾಗ ಆಲ್ರೆಡಿ ರಿನ್ಯೂವಬಲ್ ಎನರ್ಜಿ ಇದೆ. ಓಕೆ, ಟೋಟಲ್ ಎನರ್ಜಿ ಜನ್ರೇಟ್ ಮಾಡ್ತಾಯಿದೆ, ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಈ ರಿನ್ಯೂವಬಲ್ ಎನರ್ಜಿಯಲ್ಲಿ ಏನು ಇಂಡಿಯಾಲಿ ಎಸ್ಪೆಷಲಿ ಬಂದರೆ ಸೋಲಾರೇ 48%, 48.55 ಗಿಗಾವ್ಯಾಟು. ನೋಡಿ, ಇದ್ರ ನಂಬರ್ ಸೋಲಾರೇ ಜಾಸ್ತಿ ಇದೆ. ಓಕೆ, ಸೋಲಾರ್ ಆದಮೇಲೆ ಹೈಡ್ರೋ ಬರುತ್ತೆ, ಲಾರ್ಜ್ ಹೈಡ್ರೋ ಪವರ್ ಬರುತ್ತೆ. ಓಕೆ, ಅದಾದಮೇಲೆ ವಿಂಡು ಮತ್ತು ಬಯೋ ಜಾಸ್ತಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಬಂದು PM ಕುಸುಮ್ ಸ್ಕೀಮ್ ಇದೆ ಏನು ರಿನ್ಯೂವಬಲ್ ಎನರ್ಜಿಯಲ್ಲಿ. ಅಂದರೆ ಅವರು ಸೋಲಾರ್ ಹಾಕ್ಕೊಂಡು ಗ್ರಿಡ್ಗೆ ಅವ್ರು ಕನೆಕ್ಟ್ ಮಾಡ್ಬೋದು. ಅದ್ರ ರಿಲೇಟೆಡ್ ಕುಸುಮ್ ಸ್ಕೀಮ್ ಆಗುತ್ತೆ. ಓಕೆ, ಆಮೇಲೆ ಇದರಿಂದ ಏನು ಅವ್ರಿಗೆ ದುಡ್ಡು ಸಹ ಬರುತ್ತೆ. ಓಕೆ, ಇನ್ನು THDCL ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇಲ್ಲಿ ಫ್ಲೋಟಿಂಗ್ ಮತ್ತು ಗ್ರೌಂಡ್ ಮೌಂಟೆಡ್ ಸೋಲಾರ್ ಪ್ಲ್ಯಾಂಟ್ ಪ್ರೋಗ್ರಾಮ್ನ ತರ್ತಾ ಇದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಜೊತೆಗೆ. ಓಕೆ, ಎಲ್ಲಿ ಫ್ಲೋಟಿಂಗ್ ಅಂದರೆ ನದಿಗಳ ಮೇಲೆ, ಯಾವುದು ಕಾಳಿ ನದಿ ಉತ್ತರ ಕರ್ನಾಟಕ ಅಲ್ಲಿ ಡಿಸ್ಟ್ರಿಕ್ಟಲ್ಲಿರುವಂಥದ್ದು, ಕದ್ರಾ ಡ್ಯಾಮ್ ರಿಸರ್ವಾಯರಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ವಯನಾಡು ಕೇರಳಲ್ಲೂ ಟ್ರೈ ಮಾಡ್ತಾ ಇದ್ದಾರೆ. ಓಕೆನಾ, ಹಾಗೆ ಗ್ರೀನ್ ಹೈಡ್ರೋಜನಲ್ಲೂ ಸಹ ದುಡ್ಡು ಹಾಕ್ತಾಯಿದ್ದೀವಿ. ಗ್ರೀನ್ ಹೈಡ್ರೋಜನ್ ಪ್ಲ್ಯಾಂಟ್ ಇಲ್ಲಿ KREDL ಪೈಲಟ್ ಬೇಸಿಸಲ್ಲಿ ನಡೀತಾ ಇದೆ. ಓಕೆನಾ, ಇನ್ನು ಟೈಪ್ಸ್ ಆಫ್ ಹೈಡ್ರೋಜನ್ ಗ್ರೇ, ಬ್ಲೂ ಮತ್ತು ಟುರ್ಕ್ಯೂಸ್ ಅಂತ ಬರುತ್ತೆ. ಇದು ಗ್ರೇ ಅಂದರೆ ಗಲೀಜು ಅಂತ, ಫಾಸಲ್ ಫ್ಯೂಲ್ಸಲ್ಲಿ ಪ್ರೊಡ್ಯೂಸ್ ಮಾಡೋವಂಥದ್ದು. ಬ್ಲೂ ಅಂತ ಅಂದರೆ ಏನು, ಇದೊಂದು ಕಾರ್ಬನ್ ಕ್ಯಾಪ್ಚರ್ ಟೆಕ್ನಾಲಜಿ, ಎಮಿಷನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಓಕೆ, ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಸಹ ಇದೆ. ಓಕೆ, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಚಾರ್ಜ್ ಮಾಡ್ಕೊಂಡೋಗಿ ಚಾರ್ಜಿಂಗ್ ಸ್ಟೇಷನ್ಸ್ ಮಾಡೋದಕ್ಕೆ ಸೆಂಟರ್ಸ್ನ 100 ಚಾರ್ಜಿಂಗ್ ಸೆಂಟರ್ಸ್ನ ತರ್ತಾ ಇದ್ದಾರೆ. ಓಕೆ, ಇನ್ನು ಎಷ್ಟು ವೆಹಿಕಲ್ಸ್ ಇದ್ದಾವೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಬಂದರೆ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಓಕೆನಾ, ಇನ್ನು ಇನ್ಫ್ರಾಸ್ಟ್ರಕ್ಚರಿಗೆ ಬಂದುಬಿಡೋಣ. ಎಕನಾಮಿಕ್ ಕಾರಿಡಾರ್ಸ್ನ ತರಬೇಕು ಅಂತ, ಒಂದು ಮಂಗಳೂರು ಪೋರ್ಟ್ ಮತ್ತು ಬೆಂಗಳೂರು ಮಧ್ಯ, ಇನ್ನೊಂದು ಬೀದರ್ ಮತ್ತು ಬೆಂಗಳೂರು ಮಧ್ಯ. ಓಕೆನಾ, ಈ ಎಕನಾಮಿಕ್ ಕಾರಿಡಾರ್ ತರನ ರೋಡು, ಟ್ರೈನು, ಪೋರ್ಟ್ಸ್ ಏನಾದರೂ ಇದ್ದರೆ ಪೋರ್ಟು ಎಲ್ಲ ಡೆವಲಪ್ ಆಗುತ್ತೆ. ಹಾಗಾಗಿ ಒಂದು ಮೆಗಾ ಪೋರ್ಟ್ ಥರನ ಇಲ್ಲಿ ಪಾವಿನ ಕುರುವೆ ಉತ್ತರ ಕರ್ನಾಟಕದಲ್ಲಿ PPP ಮಾಡಲಲ್ಲಿ ತರಬೇಕು ಅಂತ, PPP ಮಾಡಲಲ್ಲಿ. ಹಾಗೆ ಮೇಜರ್ ಆ್ಯಂಡ್ ಮೈನರ್ ಪೋರ್ಟ್ಸ್ ನೋಡ್ತಾ ಬಂದರೆ ನೋಡಿ ಇಷ್ಟಿದೆ ಇಂಡಿಯಾಲಿ. ಪೋರ್ಟ್ಸ್ ಇನ್ ಕರ್ನಾಟಕಕ್ಕೆ ಬಂದರೆ ನಮಗೆ ಗೊತ್ತಿರೋ ಹಾಗೆ ಕಾರವಾರ, ಬೆಳ್ಕೆರೆ, ಹೂವಿನ ಕುರುವೆ, ಮಂಕಿ, ಭಟ್ಕಲ್ಲು, ಕುಂದಾಪುರ, ಮಲ್ಪೆ ಇವೆಲ್ಲ ಇದ್ದಾವೆ ನೋಡಿ. ಆಮೇಲೆ ಕರ್ನಾಟಕ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ಅಂತ. ಓಕೆನಾ, ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗೋದು ನಾನು. ಆಮೇಲೆ ಗ್ರೀನ್ಫೀಲ್ಡ್ ಡೀಪ್ ವಾಟರ್ ಪೋರ್ಟ್ ಎಲ್ಲಿದೆ ಅಂದರೆ ಇದು ಕೆನಿ ಇನ್ ಉತ್ತರ ಕರ್ನಾಟಕಲ್ಲಿ ಇರುವಂಥದ್ದು. ಓಕೆ, ಆಮೇಲೆ ಫಿಲ್ಮ್ ಸಿಟಿ ಎಲ್ಲಿ ಮಾಡ್ತಾರೆ ಅಂದರೆ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಆರ್ಕಿಯಾಲಜಿಕಲ್ ಮ್ಯೂಸಿಯಮ್ಮು ಅದು ಎಲ್ಲ ಮೈಸೂರಲ್ಲೇ ಆಗ್ತಾಯಿದೆ. ಇನ್ನು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಗೆ ಬಂದರೆ ಅದು KHIRನ ಸ್ಥಾಪಿಸ್ತಾ ಇದ್ದಾರೆ. ಓಕೆ, ಬೆಂಗಳೂರು ಹತ್ರ ನ್ಯೂ ಇಂಡಸ್ಟ್ರಿ ಪಾಲಿಸಿ ಫಾರ್ಮ್ಯುಲೇಟ್ ಮಾಡ್ತಾರೆ. ಓಕೆ, ಹಾಗೆ ಸಣ್ಣ ಇಂಡಸ್ಟ್ರಿ IPO ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ಆಮೇಲೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಟೆಕ್ಸ್ಟೈಲ್ ಪಾರ್ಕ್ ಬಂದು ಇಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟಲ್ಲಿ PPP ಮಾಡಲು. ಹೊಸ ಟೆಕ್ಸ್ಟೈಲ್ ಪಾರ್ಕ್ ಬಲ್ಲಿ ರಾಯಚೂರು ಮತ್ತು ಮೈಸೂರು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕಲ್ಲಿ ತರ್ತಾ ಇದ್ದಾರೆ. ಆಮೇಲೆ ಜೀನ್ಸ್ ಅಪ್ಯಾರಲ್ ಪಾರ್ಕ್ ಇದು ಬಳ್ಳಾರಿಯಲ್ಲಿ ತರ್ತಾ ಇರೋದು. ಇನ್ನು ಖಾದಿ ಇನಿಷಿಯೇಟಿವ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು IT ರಿಲೇಟೆಡ್ ಬಂದರೆ ರಾಜೀವ್ ಗಾಂಧಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ, ಎಂಟರ್ಪ್ರೆನರ್ಶಿಪ್ ಪ್ರೋಗ್ರಾಮ್ ಅಂತ
ಓಕೆ. ಹಾಗೆ ಸೆಂಟರ್ ಆಫ್ ಎಕ್ಸಲೆನ್ಸು ಅದನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಸೈನ್ಸ್ ಸಿಟಿ ಅನ್ನೋದನ್ನು ಬೆಂಗಳೂರಲ್ಲಿ ಸ್ಥಾಪಿಸ್ತಾ ಇದ್ದಾರೆ. ಓಕೆ. ಇನ್ನು ಹೊಸ ಇನಿಷಿಯೇಟಿವ್ ಬಂದು ಸ್ಟಾರ್ಟಪ್ಸ್ಗೆ ಇನೋವರ್ಸ್ ಅಂತ ಇನ್ಕ್ಯುಬೇಷನ್ ಪೀರಿಯಡು ಯಾರಿಗೆ ಸ್ಟಾರ್ಟಪ್ಸ್ಗಳಿಗೆ 10 ಕೋಟಿ ಕೊಡ್ತಾರೆ. ಇನ್ನು ಪ್ರೊಪೆಲ್ ಇದು ಸೊಲ್ಯೂಷನ್ನ ಸ್ಟಾರ್ಟಪ್ ಪಾಲಿಸಿಲಿರುವಂಥ ಸೊಲ್ಯೂಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ. ಇನ್ನು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬಂದರೆ ವಿಶ್ವಗುರು ಜಗಜ್ಯೋತಿ ಬಸವಣ್ಣ ಅವ್ರನ್ನ ಕಲ್ಚರಲ್ ರೀಡರ್ ಅಂತ ಅನೌನ್ಸ್ ಮಾಡ್ತಾರೆ. ಓಕೆ. ಹಾಗಾಗಿ ಇವ್ರ ಫೋಟೋನ ಗೌರ್ಮೆಂಟ್ ಆಫೀಸಸಲ್ಲಿ ಪ್ರಿಂಟ್ ಮಾಡಿ ಇಟ್ಕೊಳ್ಬೋದು. ಓಕೆನಾ. ಆಮೇಲೆ ಸರ್ವಧರ್ಮ ಸಂಸತ್ ಅನ್ನೋದನ್ನು ಬಸವ ಜಯಂತಿ ದಿನ ಮೆಸೇಜ್ ಕೊಡ್ತಾರೆ. ಓಕೆ. ವಚನ ಸಂಗ್ರಹಾಲಯ ಇಲ್ಲಿ ಕಲಬುರಗಿಲಿ ಸ್ಥಾಪಿಸ್ತಾರೆ. ಓಕೆ. ಓಕೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಇದು 50 ಇಯರ್ಸ್ ನಮ್ಮ ಕರ್ನಾಟಕ ಸ್ಟೇಟ್ನ ರೀನೇಮ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಓಕೆನಾ. ಹಾಗೆ ಕನ್ನಡ ಬಂದು ಒಂದು ಅಫಿಷಿಯಲ್ ಲ್ಯಾಂಗ್ವೇಜು. ಕನ್ನಡ ಲ್ಯಾಂಗ್ವೇಜ್ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆ್ಯಕ್ಟ್ ಅಂತ ತರ್ತಾರೆ. ಇಲ್ಲಿ 60% ಆಫ್ ಕನ್ನಡ ಮ್ಯಾಂಡೇಟ್ರಿ ಆಗುತ್ತೆ ನೇಮ್ ಪ್ಲೇಟ್ಸಲ್ಲೆಲ್ಲ. ಓಕೆ. ಟ್ರೈನಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸು ಸಹ ಕನ್ನಡದಲ್ಲೇ ಕೊಡಬೇಕು ಅಂತ. ಓಕೆ. ಇನ್ನು ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ಗೆ ಬಂದರೆ ಸ್ಪೋರ್ಟ್ಸ್ ಸಿಟಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಬ್ಯಾಂಗ್ಳೂರು ನಾರ್ತ್ ತಾಲೂಕಲ್ಲಿ. ಓಕೆನಾ. ಪ್ಯಾರಿಸ್ ಒಲಿಂಪಿಕಲ್ಲಿ ಯಾರ್ಯಾರು ಗೆಲ್ತಾರೋ ಅವ್ರಿಗೆ ದುಡ್ಡು ಕೊಡ್ತೀವಿ, ಪ್ರೈಸ್ ಮನಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಇನ್ನು ಟೂರಿಸಮ್ಗೆ ಬಂದರೆ ಅವ್ರಿಗೆ 3D ಲೇಸರ್ ಸ್ಕ್ಯಾನಿಂಗ್ ಕೊಡ್ತೀವಿ. ಓಕೆನಾ. ಹಾಗೆ ಫಸ್ಟ್ ಯೂನಿವರ್ಸಿಟಿ ನಗಾವಿ ಚಿತ್ತಾಪುರ ತಾಲೂಕು ಕಲಬುರಗಿಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಇದು ರಾಷ್ಟ್ರಕೂಟ ಟೈಮಲ್ಲಿರುವಂಥ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ರಿಸರ್ಚ್ ಸೆಂಟರ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಏನ್ಷಿಯನ್ ವಾಟರ್ ಸಪ್ಲೈ ಸಿಸ್ಟಮಲ್ಲಿ ಕರೇಸ್ ಅಂತ ಬರುತ್ತೆ ಬೀದರ್ ಮತ್ತು ವಿಜಯಪುರ ಅಲ್ಲಿ, ಅದನ್ನು ಅವರು ಎಂಕರೇಜ್ ಮಾಡ್ತಾರೆ. ಓಕೆ. ಇನ್ನು ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಿಗೆ ಬಂದರೆ ಸಿರಿ ಚಂದನಾವಲಯ ಗ್ರೀನಿಫಿಕೇಷನ್ ಆಫ್ ಅರ್ಬನ್ ಏರಿಯಾಸಲ್ಲಿ ಗ್ರೀನ್ ಕವರ್ ಜಾಸ್ತಿ ಮಾಡೋದಕ್ಕೋಸ್ಕರ. ಆಮೇಲೆ ದೇವರ ಕಾಡು ಪ್ಲಾಂಟೇಷನ್ನು ಅವನ್ನೆಲ್ಲ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ. ಆಮೇಲೆ ಗ್ರೀನ್ ಇಂಡೆಕ್ಸ್ ಟೂಲ್ ಕಿಟ್ ಅನ್ನೋದು. ಓಕೆನಾ. ಹೊಸ ಇನಿಷಿಯೇಟಿವ್ ಬಂದು ವೈಲ್ಡ್ ಎಲಿಫೆಂಟ್ಸ್ ಟಾಸ್ಕ್ ಫೋರ್ಸ್ಗೆ ಅಂತ ರಾಮನಗರ ಮತ್ತು ಬನ್ನರ್ಘಟ್ಟಲ್ಲಿ. ಆಮೇಲೆ ಬ್ಲ್ಯಾಕ್ ಬಕ್ ರಿಸರ್ವ್ ಏರಿಯಾ ಎಲ್ಲಿ ಬೀದರಲ್ಲಿ ಲೊಕೇಟ್ ಮಾಡಿದ್ದಾರೆ. ಓಕೆ. ಇನ್ನು ರೆವಿನ್ಯೂ ಬಂದರೆ ಭೂ ಸುರಕ್ಷಾ ಸ್ಕೀಮ್ ಅಂತ. ಇದು ಪ್ರತಿಯೊಂದು ಸಿಟಿಸನ್ನ ಕಂಪ್ಯೂಟರೈಸ್ಡ್ ಲ್ಯಾಂಡ್ ರೆಕಾರ್ಡ್ಸ್ ಆನ್ಲೈನಲ್ಲಿ ತೊಗೊಳ್ಬೋದು ಅಂತ. ಇನ್ನು ಡಿಜಿ ಕಂದಾಯ ಸ್ಕೀಮ್ ಅಂತ, ಇದೂ ಅಷ್ಟೇ ರೆವಿನ್ಯೂ ಡಿಪಾರ್ಟ್ಮೆಂಟು. ಓಕೆ. ಇನ್ನು ಟ್ಯಾಕ್ಸ್ ಪ್ರಪೋಸಲ್ ಬಂದರೆ ಟೋಟಲ್ GSTಲಿ ಕರ್ನಾಟಕ ಸೆಕೆಂಡ್ ರ್ಯಾಂಕ್ ಮಾಡುತ್ತೆ. ಹಾಗೆ 14% ಗ್ರೋತ್ನ ಕರ್ನಾಟಕ ತೊಗೊಂಡಿದೆ. ಓಕೆ. ಆಮೇಲೆ ಎಕ್ಸಸೈಸ್ ಎಲ್ಲ ಜಾಸ್ತಿ ಮಾಡಿದ್ರು, ಅದು 20% ಜಾಸ್ತಿ ಆಯಿತು. ಓಕೆನಾ. ಇದು ವೇರಿ ಆಗುತ್ತೆ ಕರೆಂಟ್ ಅಫೇರ್ಸ್ಗೆ. ಓಕೆನಾ. ಎಕ್ಸಾಮ್ ಮುಂಚೆ ಎಷ್ಟು ಜಾಸ್ತಿ ಮಾಡಿರ್ತಾರೋ ಹೇಳೋಕ್ಕಾಗಲ್ಲ. ಇನ್ನು ಮಿಸ್ಲೇನಿಯಸ್ ಯಾವ್ಯಾವು ಅಂದರೆ ಇ ಗವರ್ನೆನ್ಸ್ಗೆ ಕುಟುಂಬ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಓಕೆನಾ. ಕಸ್ತೂರಿ ಅನ್ನೋದೊಂದು ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಆಗುತ್ತೆ. ಓಕೆನಾ. ಕನ್ನಡ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಆಗಲಿ ಅಂತ. ಆಮೇಲೆ ಒಂದು ಡೇಟಾಬೇಸ್ ಇದೆ ವಿದ್ಯಾವಾರಿಧಿ ಅನ್ನೋದು. ಇದೊಂದು ಕಾಂಪ್ರಹೆನ್ಸಿವ್ ಡೇಟಾಬೇಸು ಹೈಯರ್ ಎಜುಕೇಷನ್ ಸೆಕ್ಟರ್ ರಿಲೇಟೆಡು. ಓಕೆ. ಆಮೇಲೆ ಇದು 2024 ಅನ್ನೋದು ಏನು ಅಂದರೆ 100 ವರ್ಷ ಆಗುತ್ತೆ ಬೆಳಗಾವಿ ಸೆಷನ್ ಆಗಿ, ಕಾಂಗ್ರೆಸ್ ಸೆಷನ್ ಆಗಿ. ಹಾಗೆ ಇನ್ನೊಂದೇನು ಬೆಳಗಾವಿ ಸೆಷನ್, ಅದೊಂದೇ ಸೆಷನ್ನು ಮಹಾತ್ಮ ಗಾಂಧಿಯವರು ಪ್ರೆಸಿಡೆಂಟ್ ಆಗಿದ್ದಂಥದ್ದು. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ರಿಲೇಟೆಡ್ ಅವರು ಆಚರಿಸೋಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಆಮೇಲೆ ವಡ್ಡಾರ್ಸೆ ರಘು ರಾಮಶೆಟ್ಟಿ ಅವಾರ್ಡ್, ಇದು ಜರ್ನಲಿಸಮ್ ಅವ್ರಿಗೆ ಕೊಡ್ತಂಥದ್ದು ಸೋಷಿಯಲ್ ಜಸ್ಟಿಸ್ ಫೀಲ್ಡಲ್ಲಿ. ಆಮೇಲೆ ಇನ್ಫಾರ್ಮೇಷನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಓಕೆ. ಫೈರ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು ಫೈರ್ ಸೆಸ್ 1% ಆಗ್ತಾ ಇದ್ದಾರೆ. ಆಮೇಲೆ ಎನ್ಯಾಕ್ಟ್ ಸಿವಿಲ್ ಪ್ರೊಸೀಜರ್ ಕೋಡು ಕರ್ನಾಟಕ ಅಮೆಂಡ್ಮೆಂಟ್ ಆ್ಯಕ್ಟ್ 2023 ತೊಗೊಂಬರ್ತಾ ಇದ್ದಾರೆ. ಕರ್ನಾಟಕ ಪ್ರೊಹಿಬಿಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ಅಡ್ವೊಕೇಟ್ಸ್ ಬಿಲ್ಲು. ಓಕೆನಾ. ಲಾಯರ್ಗಳ ಮೇಲೆ ಇರುವಂಥ ವೈಲೆನ್ಸ್ನ ಕಡಿಮೆ ಮಾಡೋದಕ್ಕೋಸ್ಕರ. ನೋಡಿ ಇಷ್ಟು ಫುಲ್ಲು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ KS ಎಕ್ಸಾಮ್ ಅಥವಾ PDO ಎಕ್ಸಾಮ್
ಅಥವಾ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಥವಾ ಮುಂದೆ ಏನು ಬರುತ್ತೆ ಏನು ಲ್ಯಾಂಡ್ ಸರ್ವೇಯರ್ ಎಕ್ಸಾಮು, ಓಕೆನಾ, ಲ್ಯಾಂಡ್ ಸರ್ವೇಯರ್ಗೆ ಅಥವಾ ನೆಕ್ಸ್ಟ್ ಕರಿತಾ ಇರೋವಂಥ GPSTR, ಓಕೆ, ಗ್ರೂಪ್ B ಆರ್ C, FDA, SDA ಎಲ್ಲದಕ್ಕೂ ಏನು ಈ ಬಜೆಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಬಜೆಟಲ್ಲಿ ಖಂಡಿತ ಕ್ವೆಶನ್ಸ್ ಬಂದೇ ಬರುತ್ತೆ, ಓಕೆನಾ. ಹಾಗಾಗಿ ನಾನು ಈ ವಿಡಿಯೋ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡಿರೋದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಹಾಗಾಗಿ ತಪ್ಪದೆ ಮತ್ತೆ ವೀಡಿಯೋನ ನೀವು ನೋಡಿ, ಪದೇ ವೀಡಿಯೋನ ನೋಡಿದ್ರೆ ಒಂದೆರಡು ಸತಿ ನಿಮಗೆ ಬೇಗ ಅರ್ಥ ಆಗುತ್ತೆ. ಆದಷ್ಟು ನಾನು ಶಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಓಕೆನಾ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಹಾಗೆ ಮರಿದಿರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ವೀಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಸಹ ಓದಲಿ, ಓಕೆನಾ. ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್.